ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಟಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ತಾವು ಇವತ್ತಿನ ದಿವಸ ರೇಷ್ಮೆ ಕೃಷಿಯಲ್ಲಿ ಬರುವಂತಹ ತ್ಯಾಜ್ಯಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮತ್ತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ಹೊಸ ಕಾರ್ಯಕ್ರಮಗಳನ್ನು, ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ, ಈ ಬಗ್ಗೆನೂ ಕೂಡ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಯಿತು. ಈಗ ರೇಷ್ಮೆ ಕೃಷಿಯಲ್ಲಿ ತ್ಯಾಜ್ಯಗಳ ನಿರ್ವಹಣೆ ಭಾಳ ಮುಖ್ಯವಾಗಿದೆ. ಆ್ಯಕ್ಚುಲಾಗಿ ಇದರಲ್ಲಿ ಸಾಕಷ್ಟು ಹೊಸ ವಿಚಾರಗಳನ್ನು ಸಹ ನಾವು ತಿಳ್ಕೊಬೇಕಾಗಿದೆ. ಬಹಳ ಮುಖ್ಯವಾಗಿ ತ್ಯಾಜ್ಯಗಳು ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಬರ್ತಕ್ಕಂಥದ್ದು ಒಂದು ಹಿಪ್ಪನೇಳೆ ಸಸ್ಯ, ಅಂದರೆ ಅದರಲ್ಲಿರ್ತಕ್ಕಂಥದ್ದು ಬೇರಿರ್ಬೋದು, ಕಾಂಡ ಇರ್ಬೋದು, ಎಲೆ ಇರ್ಬೋದು. ಮುಖ್ಯವಾಗಿ ನಾವು ರೇಷ್ಮೆ ಕೃಷಿಯಲ್ಲಿ ಬಳಸ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಸೊಪ್ಪು. ಅದಾದ ನಂತರ ರೇಷ್ಮೆ ಹುಳು, ಅದಾದ ನಂತರ ರೇಷ್ಮೆ ಗೂಡು, ಅದಾದ ನಂತರ ಅದು ಮೊಟ್ಟೆ ಮಾಡೋ ಕೇಂದ್ರಕ್ಕೆ ಹೋದಾಗ ಬರ್ತಕ್ಕಂಥದ್ದು ಅಲ್ಲಿ ಪ್ಯೂಪ, ಮಾತು ಇವೆಲ್ಲ ಬರ್ತದೆ. ಇಲ್ಲಿವರೆಗೂ ಇಷ್ಟು ರೇಷ್ಮೆ ಕೃಷಿಯಲ್ಲಿ ಬರೋದು. ಬಹಳ ಮುಖ್ಯವಾಗಿ ಅಂದರೆ ಹಿಪ್ಪನೇಳೆ ಸೊಪ್ಪು ಅನ್ನು ತಿಂದ ಮೇಲೆ ಅದು ಲಿಟ್ಟರ್ ಅಂತ ಬರ್ತದೆ, ಕ್ಯಾಸ್ಟಿಂಗ್ಸ್ ಅಂತ ನಾವು ಹೇಳ್ತೀವಿ. ರೇಷ್ಮೆ ಹುಳುಗಳು ತಿಂದು ಬಿಟ್ಟಂಥ ತ್ಯಾಜ್ಯ ಅದು. ಇದು ಭಾಳ ಮುಖ್ಯವಾದ ತ್ಯಾಜ್ಯ. ಆ್ಯಕ್ಚುಲಿ ಇದನ್ನು ಪರಿಣಾಮಕಾರಿಯಾಗಿ ಬಳಸಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಮೊದಲನೇದಾಗಿ ಹೇಳಬೇಕು ಅಂದರೆ ರೇಷ್ಮೆ ಸೊಪ್ಪು ಮತ್ತು ಈ ತ್ಯಾಜ್ಯ, ರೇಷ್ಮೆ ಹುಳಿಯಿಂದ ಬಂದ ತ್ಯಾಜ್ಯದಿಂದ ಮಾಡ್ತಕ್ಕಂಥದ್ದು ಕಾಂಪೋಸ್ಟ್ ಮೊದಲನೇದಾಗಿ ಮಾಡ್ತೀವಿ. ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳುವಿನ ಗೊಬ್ಬರ ಅಂತ ನಾವು ಹೇಳ್ತಕ್ಕಂಥದ್ದು. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಮಶ್ರೂಮ್, ನಿಮಗೆ ಗೊತ್ತಿದೆ, ನಾಯಿಕೊಡೆ ಅಂತ ನಾವೇನು ಹೇಳ್ತೀವಿ, ಎಡಿಬಲ್ ಮಶ್ರೂಮ್ಸ್, ತಿನ್ನಲಿಕ್ಕೆ ಯೋಗ್ಯವಾದಂಥ ಮಶ್ರೂಮ್ನ ಕಲ್ಚರ್ ಮಾಡಿ ಬೆಳೆದು ಮಾರಾಟ ಮಾಡ್ತಾರೆ. ಅದರಲ್ಲಿ ಸಹ ಇದು ಬೇಸ್ ಸಬ್ಸ್ಟ್ರೇಟ್ ಅಂತ ನಾವು ಹೇಳ್ತೀವಿ. ಅದರ ಮೇಲೆ ಇದನ್ನು ಬೆಳೀತಕ್ಕಂಥದ್ದು ಆರ್ಗ್ಯಾನಿಕ್ ಸಾವಯವ ಅಂಶಗಳು ಭಾಳ ಇರ್ತವೆ, ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಅನ್ನಂತ ನಾವು ಹೇಳ್ತಕ್ಕಂಥದ್ದು. ಇದನ್ನು ಮಾಡೋದು ಇದು ಒಂದು ಅಂತ. ಕಾಂಪೋಸ್ಟ್ ಮಾಡ್ತಕ್ಕಂಥದ್ದು ಬಹುಶಃ ರೈತರಿಗೆ ಸಾಮಾನ್ಯ ವಿಚಾರ ಗೊತ್ತಿದ್ದರೂ ಸಹ ಅದರ ಅಳವಡಿಕೆ ಭಾಳ ಕಡಿಮೆ. ಕಾಂಪೋಸ್ಟ್ ಅಂದರೆ ಹೇಗೆಂದರೆ ಬಹುಶಃ 1 ಎಕರೆ ನಾವು ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಪ್ರಾಯೋಗಿಕವಾಗಿ ಮಾಡಿ ಒಂದು ಅಂಕಿಅಂಶಗಳನ್ನು ಕಂಡುಹಿಡ್ಕೊಂಡ ಪ್ರಕಾರ 1 ಎಕರೆನಲ್ಲಿ 200-250 ಮೊಟ್ಟೆಯನ್ನು ನಾವು ಮೇಯಿಸಿದರೆ ಒಂದು ಬೆಳೆಗೆ 800 kg ಕ್ಯಾಸ್ಟಿಂಗ್ಸ್, ಇಕ್ಕೆ ಪಿಕ್ಕೆ ಅಂತ ನಾವೇನು ತ್ಯಾಜ್ಯ ಬರುತ್ತೆ, ರೇಷ್ಮೆ ಹುಳು ತಿಂದು ಬಿಟ್ಟಂಥದ್ದು, ಅದು ತಿಂದ ಮೇಲೆ ತ್ಯಾಜ್ಯ ಬರುತ್ತೆ. ಆ ಕ್ಯಾಸ್ಟಿಂಗ್ಸ್ ಅಂತ ಹೇಳ್ತೀವಿ ನಾವು. ಆ ಇಕ್ಕೆ ಪಿಕ್ಕೆ ಅಂತ ಕೇಳ್ತಕ್ಕಂಥದ್ದು ಇದು 800 kg ಬರುತ್ತೆ ಒಂದು ಬೆಳೆಗೆ. ಅಳದುಳಿದ ಸೊಪ್ಪು ಅಲ್ಲಿ ಅದರ ಜೊತೆ ಕಸದ ಜೊತೆ 5 ಬೆಳೆಗೆ, 1 ವರ್ಷಕ್ಕೆ 5 ಬೆಳೆ ಅಂತ ಇಟ್ಕೊಂಡ್ರೆ ಇದು 4000 kg ನಮಗೆ ತ್ಯಾಜ್ಯ ಬರ್ತಕ್ಕಂಥದ್ದು. ರೇಷ್ಮೆ 4 ಟನ್ ಬರ್ತಕ್ಕಂಥದ್ದು ಇದರಲ್ಲಿ. ಅದಲ್ಲದೆ ತೋಟದಲ್ಲಿ ಉಳಿದಿದ್ದಕ್ಕಂಥ ಎಲೆ ಇದನ್ನೆಲ್ಲ ಸೇರಿಸಿದರೆ 1 ವರ್ಷಕ್ಕೆ 2000 kg 2 ಟನ್ ಬರುತ್ತೆ. ಅಲ್ಲಿಗೆ 1 ವರ್ಷಕ್ಕೆ 6000 kg 6 ಟನ್ ಬರುತ್ತೆ. 6000 kgನ ನಾವು ಗುಂಡಿಗಳಲ್ಲಿ ಪಿಟ್ಗಳಲ್ಲಿ ಹಾಕಿ, ಸಾಮಾನ್ಯವಾಗಿ ಪಿಟ್ಟು 15 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಆಳ. ಅಗಲ ಜಾಸ್ತಿ ಇರಬಾರ್ದು, ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ. ಉದ್ದ ತಮ್ಮ ಅನುಕೂಲ ತಕ್ಕಂತ ಇರ್ಬೋದು, ಬಟ್ ಆಳ ಮಾತ್ರ 5ಕ್ಕಿಂತ ಜಾಸ್ತಿ ಹೋಗಬಾರ್ದು. ಯಾಕಂದರೆ ಮೈಕ್ರೋಬಿಯಲ್ ಆಕ್ಟಿವಿಟಿ, ಸೂಕ್ಷ್ಮಾಣುಗಳ ಕಾರ್ಯನಿರ್ವಹಣೆ ಅದರ ಕೆಳಗಡೆ
ಅವಕ್ಕೆ ಉಸಿರಾಟಕ್ಕಾಗಲಿ ಬೇರೆ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಆಗಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರದ ಸಮನಾದವು 1 ಎಕರೆಗೆ ನಮ್ಮ ಅಂದಾಜಿನಲ್ಲಿ 3 ಈ ಗುಂಡಿಗಳು ಬೇಕಾಗ್ತವೆ. 5, 10, 5, 5, 10 ಅಂತಕ್ಕಂಥ ಗುಂಡಿಗಳು 15. ಈ ಗುಂಡಿಗಳಲ್ಲಿ ನಾವು ಅದನ್ನು ಹಂತ ಹಂತವಾಗಿ ತುಂಬಬೇಕಾದ್ರೆ ಮೇಲೆ ಒಂದು ಪದರಿಗೆ ಸಗಣಿ ರಾಡ್ ಕೌಡಂಗ್ದು ಸ್ಮ್ಯಾಶ್ ಆಗ್ತಕ್ಕಂಥದ್ದು ಒಳ್ಳೆಯದು. ಅದಾದಮೇಲೆ ಇನ್ನೊಂದು ಪದರ ಹಾಕಬೇಕಾದಾಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತಕ್ಕಂಥದ್ದು ಸುಮ್ಮನೆ ಈ ರಾಸಾಯನಿಕ ಕ್ರಿಯೆನ ಇಮ್ಮಡಿಗೊಳಿಸುತ್ತೆ. ಆಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸ್ಬೇಕು. 30-40% ಮಾಯಿಶ್ಚರ್ ಏನು ನೀರಿನ ಅಂಶನ ನಾವು ಕಾಪಾಡ್ಕೊಂಡು ಬರಬೇಕು. ಇದೆಲ್ಲ ಆದಮೇಲೆ ಗುಂಡಿ ನೆಲದಿಂದ ಒಂದು ಅರ್ಧ ಅಡಿ ಹೆಚ್ಚು ಬಂದ ತಕ್ಷಣ ಅದನ್ನು ಎಲೆಗಳಿಂದನೇ ಮುಚ್ಚತಕ್ಕಂಥದ್ದು, ತೆಂಗಿನ ಗರಿಯಿಂದ ಮುಚ್ಚತಕ್ಕಂಥದ್ದು. ಈ ಗುಂಡಿಗಳನ್ನ ಅವು ಸೂರ್ಯನ ಕಿರಣ ಅಥವಾ ಮಳೆ ನೀರು ಯಾವುದೂ ಬೀಳ್ದಂಗೆ ಪ್ರೊಟೆಕ್ಟ್ ಮಾಡೋದು. ಸಣ್ಣದಾಗಿ ಚಪ್ರದ ಥರ ಹಾಕ್ಕೋಬೋದು. ನಮ್ಮ ಅನುಕೂಲಕ್ಕೆ ಕಾಸ್ಟ್ ಬೆನಿಫಿಟ್ ಏನು ರೈತರು ಮಾಡ್ಕೊಂಡು ಈ ರೀತಿಯಾಗಿ 3 ಪಿಟ್ಟನ್ನು 1 ಎಕರೆನಲ್ಲಿ ಮಾಡಿದರೆ 6,000 kgಗೆ ಸುಮಾರು 60-65% ಅದು ಸಾವಯವ ಗೊಬ್ಬರವಾಗಿ ಮಾರ್ಪಾಟಾಗುತ್ತೆ. 6,000 kgಗೆ 6,000 kg ಕಾಂಪೋಸ್ಟ್ ಬರಲ್ಲ, ಅಂದರೆ 3-3.5 ಟನ್ವರೆಗೂ ಬರುತ್ತೆ. ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು 1 ಎಕರೆಗೆ ನಾವು ರೆಕಮೆಂಡ್ ಹೆಕ್ಟೇರ್ಗೆ 25 ಮೆಟ್ರಿಕ್ ಟನ್ ಅಂತೀವಿ. ಅಂದರೆ 1 ಎಕರೆಗೆ 10 ಮೆಟ್ರಿಕ್ ಟನ್ ನಾವು ಗೊಬ್ಬರವನ್ನು ಕೊಡಬೇಕು ಅಂತ ಹೇಳ್ತೀವಿ ನಾವು. ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರನ ಕೊಡ್ತಕ್ಕಂಥದ್ದು ಅಂತ. ಅಂದರೆ 1 ಎಕರೆಗೆ 10 ಟನ್ ಆದರೆ 1/3 1 ಭಾಗ ಅಲ್ಲೇ ರೀಸೈಕ್ಲಿಂಗ್ ಮಾಡ್ತೀವಿ. ಈ ರೀಸೈಕ್ಲಿಂಗ್ ಅಂದರೆ ಅಲ್ಲೇ ಮಾಡೋದ್ರಿಂದ ಹಿಪ್ಪನೇರಳೆಗೆ ಬೇಕಾದಂಥ ಪೋಷಕಾಂಶಗಳು ಇದರಲ್ಲಿ ರೊಟೇಷನ್ ಆಗ್ತವೆ. ಬೇರೆ ಯಾವುದೇ ಸಸ್ಯನೂ ಮಾಡ್ಬೋದು ಕಾಂಪೋಸ್ಟ್ ಮಾಡಲಿಕ್ಕೆ. ಹಿಪ್ಪನೇರಳೆ ಸೊಪ್ಪೆ ಅಂತೇನಿಲ್ಲ, ಹೊಲದಲ್ಲಿ ಬಿರ್ತಕ್ಕಂಥದ್ದು ಪಾರ್ಥೀನಿಯಮನ್ನು ಒಂದನ್ನು ಬಿಟ್ಟುಬಿಟ್ಟು ಬೇರೆ ಕಳೆ ಹುಳು ಏನಿದ್ದರೂ ಸಹ ಅದನ್ನು ಇದೇ ರೀತಿಯ ಕಾಂಪೋಸ್ಟ್ ಮಾಡ್ತಕ್ಕಂಥ ವಿಧಾನ ಇದೆ. ಇದು ನಾವು ಕಾಂಪೋಸ್ಟ್ ಅಂತ ಹೇಳ್ತಕ್ಕಂಥದ್ದು. ಎರಡನೇದಾಗಿ ವರ್ಮಿ ಕಾಂಪೋಸ್ಟ್, ಎರೆಹುಳುವಿನ ಗೊಬ್ಬರ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯ. ಈಗ ಯಾವುದೇ ಆಯಿತು ನಾವು ಈಗ ತ್ಯಾಜ್ಯ ಬರೋದನ್ನು ನೇರವಾಗಿ ಭೂಮಿಗೆ ಹಾಕ್ಬೋದು ಅಂತ ಕೇಳ್ಬೋದು. ಯಾಕೆ ಸರ್ ಅದನ್ನು ಯಾಕೆ ಇಷ್ಟೆಲ್ಲ ನಾವು ಮಾಡಬೇಕು? ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬ್ರೇಕ್ ಡೌನ್ ಆಗಿ ಸಸ್ಯಕ್ಕೆ ದೊರಕುವಂಥ ಆಗಬೇಕಾದಾಗ ನಾವು ಅದನ್ನು ಈ ರೀತಿಯಾಗಿ ವರ್ಮಿ ಕಾಂಪೋಸ್ಟ್ ಅಥವಾ ಕಾಂಪೋಸ್ಟ್ ಕ್ರಿಯೆಗಳಿಗೆ ಅಳವಡಿಸಿದರೆ ಮಾತ್ರ ಅವಾಗ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಭಾಳ ಒಳ್ಳೆ ಕಡಿಮೆ ಸಮಯದಲ್ಲಿ ಕಾಂಪೋಸ್ಟ್, ನಾನು ಆಗಲೇ ಹೇಳಿದೆ, ಕಾಂಪೋಸ್ಟ್ ಆಗಲಿಕ್ಕೆ ಕನಿಷ್ಠ 100-120 ದಿವಸ ಬೇಕು, 4 ತಿಂಗಳು ಕನಿಷ್ಠ ಬೇಕು. ಅದರಲ್ಲಿ ಏನಾದರೂ ನಮಗೆ ಹಾರ್ಡ್ ಶೂಟ್ಸ್ ಜಾಸ್ತಿ ಇದ್ದರೆ ಇನ್ನೊಂದು ಸಮಯ ಜಾಸ್ತಿ ತಗೊಳುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಎರೆಹುಳುವಿನ ಗೊಬ್ಬರದಲ್ಲಿ ಎರೆಹುಳುವನ್ನು ನಾವು ಇಲ್ಲಿ ಬಳಸ್ಕೊಂಡು ಅದು ನ್ಯಾಚುರಲ್ ಜೈವಿಕ ಗೊಬ್ಬರ, ಇದು ಒಂದು ರೀತಿಯಾಗಿ ಬಯೋಫರ್ಟಿಲೈಸರ್ ಥರ ಇಟ್ಕೋಬೋದು ನಾವು ಆ್ಯಕ್ಚುಲಾಗಿ. ಯಾಕೆ ಅಂದರೆ ನ್ಯಾಚುರಲಾಗಿ ನೈಸರ್ಗಿಕ ಗೊಬ್ಬರವನ್ನು ಅದು ಎರೆಹುಳು ಮಾಡ್ತದೆ. ಇದು ಯಾವ ರೀತಿ ಅಂತಕ್ಕಂಥದ್ದಕ್ಕೆ ಎರೆಹುಳುವಿಗೆ ಮೊದಲು ಉದುರಿದಕ್ಕಂಥ ಎಲೆ ವೇಸ್ಟನ್ನು ಒಂದು 10 ದಿವಸ ರೇಷ್ಮೆ ಬರ್ತಕ್ಕಂಥ ವೇಸ್ಟನ್ನು ಒಂದು ಸಪ್ರೇಟ್ ಗುಂಡಿನಲ್ಲಿ ಅರೆ ಕಳಿತ ಆಗಲಿಕ್ಕೆ ಬಿಡ್ತೀವಿ. ಸ್ವಲ್ಪ ನೀರಿನ ಅಂಶ ಹಾಕ್ಬಿಟ್ಟು, ಸ್ವಲ್ಪ ಸಗಣಿ ರಾಡ್ ಹಾಕ್ಬಿಟ್ಟು, ಸ್ವಲ್ಪ ಕಳಿಲಿಕ್ಕೆ ಬಿಡ್ತೀವಿ ನಾವು. ಅದನ್ನು ಸೆಮಿ ಡಿಕಂಪೋಸಿಷನ್ ಅಂತೀವಿ. ಒಂದು 10 ದಿವಸದವರೆಗೆ ಈ ರೀತಿ ಬಿಟ್ಟರೆ, ಇದಕ್ಕೆ ನಂತರ ನಾವೇನು ಅದಕ್ಕೆ ಕೊಟ್ಟಿಗೆ ಥರ ಮಾಡ್ತೀವಿ, ಒಂದು ಶೆಲ್ಟರ್ ನಾವು ಮಾಡಿರಬೇಕು. ಯಾವುದಕ್ಕೆ? ಎರೆಹುಳಿನ ಗೊಬ್ಬರಕ್ಕೆ. ಸಾಮಾನ್ಯವಾಗಿ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಅದಕ್ಕೆ ಸಬ್ಸಿಡಿಯನ್ನು ಸಹ ಕೊಡ್ತಾಯಿದ್ದರು. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ 13 ಅಡಿ ಅಗಲ 26 ಅಡಿ ಉದ್ದದ್ದನ್ನು ಮಾಡ್ತಕ್ಕಂಥದ್ದು. ಒಳಗಡೆ ನೀವು ಟ್ರೆಂಚ್ ಟೈಪು ಆಳವಾಗಿ ಗುಂಡಿ ಥರನಾದರೂ ಮಾಡ್ಬೋದು, ಮೇಲೆ ಕಟ್ಟೆ ಥರನಾದರೂ ಮಾಡ್ಕೋಬೋದು. ಸಾಮಾನ್ಯವಾಗಿ ಇದ್ರದ್ದು ಉದ್ದ 10 ಅಡಿ, ಅಗಲ 3 ಅಡಿ, ಆಳ 2 ಅಡಿ. ಉದ್ದ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಕನ್ವೀನಿಯೆಂಟು, ತಮಗೆ ಅನುಕೂಲ ಇದ್ದಷ್ಟು. ಬಟ್ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡಾಗಿ ರೆಕಮೆಂಡ್ ಮಾಡೋದು 10 ಅಡಿ ಅಂತ ಹೇಳ್ತೀವಿ ನಾವು. ಬೇಕಾದಾಗ ಮಾಡ್ಕೋದು. ಆದರೆ ಅಗಲ ಮತ್ತು ಅಗಲ 3 ಅಡಿ ಇರಬೇಕು, ಆಳ ಮಾತ್ರ 2 ಅಡಿಗಿಂತ ಜಾಸ್ತಿ ಇರಬಾರ್ದು. ಈ ಥರದವು ಜೋಡಿ ಬರ್ತಕ್ಕಂಥದ್ದು ನಿಮ್ಮಲ್ಲಿ ಈ ಕಡೆ 2, ಆ ಕಡೆ 2, 4, 6 ಎಷ್ಟು ನಮ್ಮಲ್ಲಿ ಸ್ಥಳಾವಕಾಶ ಆಗುತ್ತೋ ಅಷ್ಟು ಪಿಟ್ ಮಾಡಬೇಕು. 10 ದಿವಸ ಅಲ್ಲಿ ಅರೆಕಳಿತ ಆಗಿರ್ತಕ್ಕಂಥ ಆ ಗೊಬ್ಬರದ ಅಂಶವನ್ನು, ವೇಸ್ಟನ್ನು, ತ್ಯಾಜ್ಯವನ್ನು ಅಂತಕ್ಕಂಥದ್ದು ಅದನ್ನು ಇದಕ್ಕೆ ಪಿಟ್ಟುಗಳಿಗೆ ತುಂಬತಕ್ಕಂಥದ್ದು. 2 ಅಡಿ ಆಳದ ಪೆಟ್ಟಿಗೆ ತುಂಬಿದ ನಂತರ ಇದಕ್ಕೆ ನಾವು ಎರೆಹುಳುವನ್ನು ಬಿಡಬೇಕು. ಎರೆಹುಳುವನ್ನ 1 ಟನ್ ಲೆಕ್ಕಕ್ಕೆ 1 kg ನಾವು ಹುಳುವನ್ನು ಬಿಡ್ಬೋದು. ಅದು ಹುಳು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥದ್ದಕ್ಕೆ ಹುಳುವಿನ ನಂಬರು 1 kg ವ್ಯತ್ಯಾಸ ಆಗ್ತದೆ. ಅದರಲ್ಲಿ ಕೆಲವು 2-3 ವೆರೈಟಿ ಇದ್ದಾವೆ. ಎರೆಹುಳುವಿನಲ್ಲಿ 4,000 ತಳಿಗಳಿದ್ದಾವೆ. ಎಲ್ಲ ತಳಿನೂ ಸಹ ನಾವು ಎರೆಹುಳುವಿನ ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಎರೆಹುಳುವಿನ ಗೊಬ್ಬರ ಮಾಡಲಿಕ್ಕೆ ಬಳಸಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೆಲವು ಭೂಮಿನಲ್ಲೇನು ಸಾಮಾನ್ಯವಾಗಿ ಮೊದಲು
ರೈತರು ಹೊಲಗಳಲ್ಲೇ ನ್ಯಾಚುರಲ್ಲಾಗಿ ಅವು ಸ್ವಾಭಾವಿಕವಾಗಿ ಇರ್ತಾಯಿದ್ವು. ಇತ್ತೀಚಿನ ದಿನದಲ್ಲಿ ನಾವು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಅವುಗಳ ಸಂಖ್ಯೆ ಭೂಮಿನಲ್ಲಿ ಕಡಿಮೆಯಾಗಿ ಭೂಮಿಯ ಫಲವತ್ತತೆಗೆ ಏಟು ಬಂದಿದೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಲೀಫ್ ಅಂತೀವಿ. ಪೋಷಕಾಂಶದ ಕೊರತೆ ಭೂಮಿನಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಕೊಟ್ಟು ಸಪ್ಲಿಮೆಂಟ್ ಮಾಡಬೇಕು. ಈ ಎರೆಹುಳಿನ ಗೊಬ್ಬರನ ಕೊಟ್ಬಿಟ್ಟು ಸಪ್ಲಿಮೆಂಟ್ ಮಾಡಬೇಕು. ಈ ಎರೆಹುಳು ಇದಕ್ಕೆ ಆದಂಥದ್ದು ಬೇರೆ ಆಫ್ರಿಕನ್ ವೆರೈಟಿ ಅಂತ ನಾವು ಹೇಳ್ತೀವಿ. ಆಫ್ರಿಕನ್ ವೆರೈಟಿ ಮತ್ತು ಏಷ್ಯನ್ ವೆರೈಟಿ ಎರಡೂ ಇದನ್ನು ನಾವು ಬಳಸ್ತಾ ಇದ್ವಿ. ಅದಕ್ಕೆ ಐಸಿನಿಯಾ ಫೋಟಿಡಾ ಅಂತಕ್ಕಂಥದ್ದು ಒಂದಿದೆ, ಯೂಡ್ರಿಲಸ್ ಯೂಜಿನಿ ಅಂತಕ್ಕಂಥದ್ದು. ಇವೆರಡು ಆಫ್ರಿಕನ್ ವೆರೈಟಿ ಅಂತ ನಾವು ತಳಿಗಳಂತ ಹೇಳ್ತೀವಿ. ಇನ್ನೊಂದು ಪೆರಿಯೋನಿಕ್ಸ್ ಎಕ್ಸ್ಕವೇಟಾ ಅಂತ ಒಂದು ತಳಿ ಇದೆ, ಇದು ನಮ್ಮ ಏಷ್ಯನ್ ವೆರೈಟಿ ಅಂತ. ಈ ರೀತಿಯಾದ ವೆರೈಟಿಗಳು ಸಾಮಾನ್ಯವಾಗಿ ಈ ಎರೆಹುಳಿನಲ್ಲಿ ಮೂರಿರ್ತವೆ. ಒಂದು ಭಾಳ ಭೂಮಿನಲ್ಲಿ ಆಳವಾಗಿರ್ತಕ್ಕಂಥದ್ದು, ಅದು ಬೇರೆ ಮಧ್ಯಮ ಭಾಗದಲ್ಲಿರ್ತಕ್ಕಂಥದ್ದು. ಇದು ಭೂಮಿಯ ಮೇಲ್ಪದರಿನಲ್ಲಿ ಬಂದು ಇವು ತಿಂದುಬಿಟ್ಟು ಇರ್ತಕ್ಕಂಥ ಹುಳುಗಳು. ಇವುಗಳಿಗೆ ರೆಸಿಸ್ಟೆನ್ಸ್ ಪವರು, ತಡ್ಕೊಳ್ತಕ್ಕಂಥ ಶಕ್ತಿ ಅಂದರೆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಗೂ ಇವು ಹೆಚ್ಚು ಕಮ್ಮಿ ಅಡ್ಜಸ್ಟ್ ಆಗೋಂಥ ವೆರೈಟಿ ಇದು. ಟೆಂಪ್ರೇಚರ್ ನಾವು ಸಾಮಾನ್ಯವಾಗಿ 18ರಿಂದ 30 ಡಿಗ್ರಿ ಇದಕ್ಕೆ ಸೂಕ್ತ ಅಂತ ಹೇಳಿದರೂ ಸಹ ಕಡಿಮೆ ಟೆಂಪ್ರೇಚರ್ನಲ್ಲೂ ಸಹ ಅವು ಇದ್ದು ಮತ್ತೆ ಮುಂದೆ ಅವು ಆ ಚಟುವಟಿಕೆನ ಮುಂದುವರಿಸ್ತವೆ. ಈ ಹುಳುಗಳನ್ನು ಬಿಟ್ಟರೆ ಹಾಗಾಗಿ ನೀರಿನ ಅಂಶ ನಾವು ಕಾಪಾಡ್ಕೋಬೇಕಿಲ್ಲಿ. 30ರಿಂದ 40% ಮಾಯಿಶ್ಚರ್, ನೀರಿನ ಅಂಶ ಅದರಲ್ಲಿ ಇರೋಂಗೆ ನೀರನ್ನ ಆಗಾಗ್ಗೆ ಚಿಮ್ಕಿಸ್ತಾ ಇರಬೇಕು. ಕೋಲಲ್ಲಿ ಒಂದೇ ಸಾರಿ ಬಿಟ್ಟು ಹೀಟ್ ಟೆಂಪ್ರೇಚರ್ ಜಾಸ್ತಿ ಆಗದಂಗೆ ನೋಡ್ಕೊಳ್ಳೋಕ್ಕೆ ಬೇಕಿದ್ರೆ ಆಡಿಸ್ಬೋದು ಆಗಾಗ್ಯೇ ಸಹ. ಸುಮಾರು 6ರಿಂದ 7 ವಾರ ಅಥವಾ 8 ವಾರದಲ್ಲಿ 48ರಿಂದ 50 ದಿವಸದಲ್ಲಿ ಅದು ಈ ಹುಳು ತಿಂದ್ಬಿಟ್ಟು ಈ ಎರೆಹುಳುಗಳು ತಿಂತವೆ. ಈ ಎರೆಹುಳುಗಳು ಈ ಕಸವನ್ನು ಇರ್ತಕ್ಕಂಥ ತ್ಯಾಜ್ಯವನ್ನು ತಿಂದು ಅವು ಸ್ವಂತ ಜೀವನಕ್ಕೆ ಸುಮಾರು 5ರಿಂದ 10% ತ್ಯಾಜ್ಯನ ಅವುಗಳ ಒಂದು ಪ್ರಕ್ರಿಯೆಗೆ ಬಳಸ್ತವೆ. ಉಳಿಕೆ 90% ತಿಂದು ಇದೊಂಥರ ಬಯೋಲಾಜಿಕಲ್ ಮಿಷಿನ್ ಅಂತ ಹೊರಗಡೆ ಕ್ಯಾಸ್ಟಿಂಗ್ಸ್ ಅಂತ ಹೊರಗಡೆ ಬರುತ್ತೆ. ಅದಕ್ಕೆ ಸ್ಲೈಮ್ ಅಂತ ಅಂಟಾಗಿರ್ತಕ್ಕಂಥದ್ದು ಇರುತ್ತೆ. ಅದರ ಜೊತೆಗೆ ಇದನ್ನು ಬಿಟ್ಬಿಟ್ಟು ಇದು ನಮಗೆ ಗೊಬ್ಬರವಾಗಿ ಪರಿಣಮಿಸುತ್ತೆ. ಈ ಕ್ಯಾಸ್ಟಿಂಗ್ಸನ್ನು ಬಿಟ್ಟಾಗ ಕಾಫಿ ಪೌಡ್ರ್ ಥರನೇ ಕಾಣುತ್ತಿದ್ದು. ಇದು ಮನೆಯಲ್ಲಿ ನಾವು ಸಹ ಸ್ವತಃ ಮನೆಗಳಲ್ಲಿ ಪಾಟ್ಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ತರಕಾರಿ ಆರ್ಗ್ಯಾನಿಕ್ ಏನು ಸಾವಯವ ಏನು ತ್ಯಾಜ್ಯ ಇದೆ, ಯಾವುದೇ ಸಾವಯವ ತ್ಯಾಜ್ಯದಿಂದನೂ ಸಹ ಇದು ತಯಾರಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದು ಬಂದಾಗ ಇದನ್ನು 8 ವಾರ ಆದಮೇಲೆ ನಾವು ಹೊರಗಡೆಗೆ ತೆಗೆದು ಹಾಕಿದರೆ, ಗುಡ್ಡೆ ಹಾಕಿದರೆ, ಸಾಮಾನ್ಯವಾಗಿ ಈ ರೇಷ್ಮೆ ಇದು ಎರೆಹುಳುವಿನ ಸ್ವಭಾವ ಏನು ಅಂದರೆ ಅವು ತಳಕ್ಕೆ ಕೂತ್ಕೊಳ್ತಾವೆ ಬಂದು. ಸೊ ಹೊರಗಡೆಗೆ ಹಾಕಿದರೆ ಅವನ್ನ ಸಾಮಾನ್ಯವಾಗಿ ಸೋಸಿ ಮಾಡಿ ಅಂತಾರೆ. ಅದೆಲ್ಲ ಏನು ಮಾಡೋದೆಲ್ಲ ಬೇಕಾಗಲ್ಲ. ಅವೆಲ್ಲ ಸುಮ್ಮನೆ ಮ್ಯಾನ್ಯುಯಲ್ಲಾಗಿ ಕೆಲಸ ಜಾಸ್ತಿ ಆಗುತ್ತೆ, ಪೇಷನ್ಸ್ ಇರಲ್ಲ. ಅದಕ್ಕೋಸ್ಕರ ಇವತ್ತು ನಾವು ತೆಗೆದು ಹೊರಗಡೆ ಗುಡ್ಡೆ ಹಾಕಿದರೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ಪದರು ಕೆಳಗಡೆಗೆ ಬಂದಿರ್ತಾವೆ ಹುಳ. ಅದೇ ಆವಾಗ ಮೇಲ್ಗಡೆದನ್ನು ತಗೊಂಡು ಮತ್ತೆ ಇದನ್ನು ರೀಸೈಕಲ್ ಮಾಡ್ಬೋದು. ಸಾಮಾನ್ಯವಾಗಿ ಎರೆಹುಳುವಿಂದ ಆಯುಷು 2 ವರ್ಷ ಇರ್ತದೆ. ಅದು ತನ್ನ ಒಂದು ದಿವಸಕ್ಕೆ ಬಾಡಿ ಮಾಸ್ ಅಂತ ಅದ್ರದ್ದು ಎಷ್ಟಿದೆಯೋ ಹೆಚ್ಚು ಕಮ್ಮಿ ಅರ್ಧದಿಂದ 3/4 ಅಥವಾ ಅಷ್ಟೇ ತಿನ್ನುತ್ತೆ. ಅದು ಒಂದು ವಾರದೊಳಗಡೆ ಇದು ಸಾಮಾನ್ಯವಾಗಿ ಹುಳ 1 kg ನಾವು ಹುಳ 400ರಿಂದ 600 ಬರುತ್ತೆ. ದೊಡ್ಡದಾದರೆ ಕಡಿಮೆ ಬರುತ್ತೆ, ಚಿಕ್ಕದಾದರೆ ಜಾಸ್ತಿ ಬರ್ತವೆ, 1000 ಹುಳದವರೆಗೂ ಬರ್ತವೆ. ಸುಮಾರು 45 kg ತ್ಯಾಜ್ಯನ ಇದು ತಿಂತದೆ. 45 kg ತ್ಯಾಜ್ಯನ ಬಾಡಿ ಒಳಗಡೆ ತಗೊಂಡ್ರೆ 25 kg ನಮಗೆ ಎರೆಹುಳಿನ ಗೊಬ್ಬರ ಕೊಡ್ತದೆ. ಈ ರೀತಿಯಾಗಿ ಬಂದಂಥ ಎರೆಹುಳಿನ ಗೊಬ್ಬರ ನಾವು ಸಾಮಾನ್ಯವಾಗಿ ನೇರವಾಗಿ ಬರೀ ಹಿಪ್ಪನೇರಳೆ ಸೊಪ್ಪು ತ್ಯಾಜ್ಯದಿಂದ ಮಾಡಿದಂಥ ಗೊಬ್ಬರದ ಪೋಷಕಾಂಶನ ನಾವು ಹೋಲಿಸಿದರೆ ಇದರಲ್ಲಿರ್ತಕ್ಕಂಥ ಸಾರಜನಕ ಆಗಲಿ ಅಥವಾ ಪೊಟ್ಯಾಷಿಯಮ್ ಆಗಲಿ ಫಾಸ್ಫರಸ್ ಆಗಲಿ ರಂಜಕ ಇವುಗಳ ಅಂಶ ಇದಕ್ಕೂ 1ರಿಂದ 3ರಿಂದ 4 ಪಟ್ಟು ಜಾಸ್ತಿ ಇರುತ್ತೆ ಎರೆಹುಳಿನ ಗೊಬ್ಬರದಲ್ಲಿ. ಈಗ ನಾವೇನು 25 ಮೆಟ್ರಿಕ್ ಟನ್ 1 ಹೆಕ್ಟೇರಿಗೆ ಅಥವಾ 1 ಎಕರೆಗೆ 10 ಮೆಟ್ರಿಕ್ ಟನ್ ಅಂತ ಅದು ಹೇಳೋದಾದರೆ 25 ಮೆಟ್ರಿಕ್ ಟನ್ ಆದರೆ ಇದು ಕೇವಲ 5 ಮೆಟ್ರಿಕ್ ಟನ್ ಸಾಕಾಗುತ್ತೆ ಎರೆಹುಳಿನ ಗೊಬ್ಬರ. ಅಂದರೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶ ಭಾಳ ಹೆಚ್ಚಿಗಿರೋದ್ರಿಂದ ಇದು ಭೂಮಿಯ ಸತ್ವವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಪರಿಣಾಮಕಾರಿ ಆಗ್ತದೆ. ಇದು ಎರೆಹುಳಿನ ಗೊಬ್ಬರ ಬಗ್ಗೆ ಸಾಕಷ್ಟು ಜನಕ್ಕಾಗಲೇ ಸಾಮಾನ್ಯವಾಗಿ ಗೊತ್ತಿದೆ. ಆದರೂ ಸಹ ಇವೆರಡನ್ನೂ ಸಹ ರೈತರು ನಮ್ಮಲ್ಲಿ ನಾನು ವ್ಯತ್ಯಾಸ ಏನು ನೋಡ್ತೀನಿ, ನಾನು ನೋಡಿದಾಗ ಥೈಲ್ಯಾಂಡ್ ಇರ್ಬೋದು, ಚೈನಾ ಇರ್ಬೋದು, ಜಪಾನ್, ಅಲ್ಲಿಗೂ ಇಲ್ಲಿಗೂ ನಮಗೆ ಇದೆ ಅನುಷ್ಠಾನಗೊಳಿಸಲ್ಲ ನಮ್ಮಿರೋರು. ಎಷ್ಟು ಜನ ರೈತರು ಇಷ್ಟೆಲ್ಲ ಗೊತ್ತಿದ್ರು ತಗೊಂಡೋಗಿ ಸುಮ್ಮನೆ ತ್ಯಾಜ್ಯನ ವೇಸ್ಟ್ ಮಾಡ್ತೀರಿ. ಬಹಳಷ್ಟು ಉಪಯುಕ್ತವಾದ್ದು ಇದು ಒಂದು.
ಇದಿಷ್ಟೇ ನಮಗೆ ಗೊತ್ತಿರೋದಷ್ಟೇ ತ್ಯಾಜ್ಯದ್ದು ಅಂತ ಅನ್ನೋದಾದರೆ, ಬೇರೆ ಇತ್ತೀಚಿನ ದಿನದಲ್ಲಿ ವಿಜ್ಞಾನನೇ ಬದಲಾವಣೆ ಆಗಿದೆ. ಕಳೆದ 2 ಡಿಕೇಡ್ 10-20 ವರ್ಷಗಳಲ್ಲಿ, ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಈ ತ್ಯಾಜ್ಯಗಳ ಬಗ್ಗೆ ಸಂಶೋಧನೆ ಹೆಚ್ಚಾಗಿ ನಮಗೆ ಆಶ್ಚರ್ಯಕರ ಆಗ್ಬೋದು. ಬರೀ ನಾವು ರೇಷ್ಮೆ ಬೆಳೀಲಿಕ್ಕಷ್ಟೇ ಅಲ್ಲ, ರೇಷ್ಮೆ ಉತ್ಪಾದನೆಗೆ ಅಷ್ಟೇ ಅಲ್ಲದಲ್ಲೇ ಸಹ ಈ ತ್ಯಾಜ್ಯದಿಂದ ಈಗ ರೇಷ್ಮೆ ಹಿಪ್ಪನೇರಳೆ ಸೊಪ್ಪಿನಿಂದ ಮಲ್ಬರಿ ಟೀ ಅಂತ ಮಾಡ್ತಾರೆ. ಅದನ್ನು ನಮ್ಮ ಸಂಸ್ಥೆಯಲ್ಲೇ ಸಹ ನಾವು ಮಾಡಿ ಪೇಟೆಂಟ್ ಕೊಟ್ವಿ. ಇಂಡಿಯನ್ ನೇವಿನವರು 25 ಲಕ್ಷ ಕೊಟ್ಬಿಟ್ಟು ಅದನ್ನು ಪೇಟೆಂಟ್ ತೊಗೊಂಡು ಅವರಿಗೆ ಮಲ್ಬರಿ ಟೀನ ಸಪ್ಲೈ ಮಾಡ್ತಿದ್ರು ನೇವಿ ಎಂಪ್ಲಾಯೀಸ್ಗೆ. ಅದಾದ ನಂತರ ಅದು ರಿನ್ಯೂ ಆಯಿತೋ ಏನೋ ಗೊತ್ತಿಲ್ಲ. ಈಗಲೂ ಸಹ ಕೆಲವು ಕಡೆ ಮಾಲ್ಗಳೇ ಹೋಗಿ ನೀವು ಸ್ಪೆಸಿಫಿಕ್ಕಾಗಿ ಹುಡುಕಿದರೆ ಮಲ್ಬರಿ ಟೀ ಸಿಗುತ್ತೆ. ಇದು ಹೈಪರ್ ಟೆನ್ಷನ್ನು, ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಕ್ಗೂ ಸಹ ಒಳ್ಳೆಯದು ಅನ್ನೋದು ಕಂಡು ಬಂದಿದೆ. ಮೆಡಿಸಿನಲ್ ವ್ಯಾಲ್ಯೂ ಇದೆ. ಇದಲ್ಲದೆ ಸಹ ಮಲ್ಬರಿ ಸೊಪ್ಪು ಎಕ್ಸ್ಟ್ರಾಕ್ಟ್ರಿಂದ ಈವನ್ ಅದನ್ನು ಕುಡಿದ್ರೆ ಹೇರ್ ಲಾಸ್, ಕೂದಲು ಉದುರೋದು ಸಹ ಕಡಿಮೆ ಆಗುತ್ತೆ ಅಂತಾರೆ. ಇದರ ಜೊತೆಗೆ ಹಿಪ್ಪನೇರಳೆ ಹಣ್ಣಿನ ರಸ, ಫ್ರೂಟ್ ಜ್ಯೂಸ್ ಅಂತ ಏನು ಹೇಳ್ತೀವಿ, ಅದು ಸಹ ಬಹಳಷ್ಟು ಪರಿಣಾಮಕಾರಿ. ಫ್ರೂಟ್ ಜ್ಯೂಸು ಮತ್ತು ಆ ಫ್ರೂಟ್ಸನ್ನ, ಹಿಪ್ಪನೇರಳೆ ಹಣ್ಣುಗಳನ್ನು ಒಣಗಿಸ್ಬಿಟ್ಟು ಪುಡಿ ಮಾಡ್ತಕ್ಕಂಥದ್ದು ಮಾಡಿದರೆ ಎಷ್ಟು ವಿಧವಾಗಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಹಾರ್ಟಿಗೆ ಇದು ಮೆಡಿಸಿನ್ ಇದೆ, ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಇದು ಆ್ಯಂಟಿ ಮ್ಯೂಟೇಜನ್ಸ್ ಅಂತ ಏನು ಹೇಳ್ತಾರೆ ಅಂದರೆ, ನಮಗೆ ನಮ್ಮ ಸೆಲ್ಸು ಮಾರ್ಪಾಡಾಗಿ ಸಡನ್ನಾಗಿ ಕ್ಯಾನ್ಸರಸ್ ಸೆಲ್ಸ್ ಆಗ್ತಾಯಿದ್ದಾವೆ. ವಿನಾಕಾರಣ ವಾತಾವರಣದಿರ್ಬೋದು, ಫುಡ್ ಇರ್ಬೋದು. ಇತ್ತೀಚಿನ ದಿನದಲ್ಲಿ ಕ್ಯಾನ್ಸರ್ ಭಾಳ ಜಾಸ್ತಿ ಆಗಿದೆ. ಆದರೆ ಅದನ್ನು ತಡೆಗಟ್ಟತಕ್ಕಂಥ ಶಕ್ತಿ ಈ ಮಲ್ಬರಿ ಫ್ರೂಟ್ ಜ್ಯೂಸ್ಗೆ ಇದೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ನಾವು ಪರಿಗಣಿಸೋದು. ಇಷ್ಟು ಎಕನಾಮಿಕ್ ವ್ಯಾಲ್ಯೂ ಇದರದ್ದಿದೆ. ಫ್ರೂಟ್ಸ್ದಾಗಲಿ, ಫ್ರೂಟ್ ಜ್ಯೂಸ್ ಆಗಲಿ. ಮೊಟ್ಟೆ ಕೆಲವು ಟೈಮು ಹೈಬರ್ನೇಷನ್ ಆಗಿ ವೇಸ್ಟ್ ಆಗ್ತಕ್ಕಂಥ ಮೊಟ್ಟೆನ ಸುಡ್ತಾರೆ. ಅದನ್ನು ಮಾಡೋದು ಬೇಕಾಗಿಲ್ಲ. ಮೊಟ್ಟೆನ ಕ್ರಷ್ ಮಾಡಿ ಪ್ರೋಟಿಯಾಕ್ ಪೌಡ್ರ್ ಅಂತ, ಅದ್ರ ಪ್ರೋಟೀನ್ ಪೌಡ್ರನ್ನ ಬ್ರೈನ್ ಸೆಲ್ಸ್ ಇಂಪ್ರೂವ್ ಮಾಡ್ತದಂತೆ. ಮೆಮೊರಿ ಇಂಪ್ರೂವ್ ಮಾಡ್ತದೆ ಮನುಷ್ಯನಿಗೆ. ನೆನಪಿನ ಶಕ್ತಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥ ಶಕ್ತಿ ಈ ಮೊಟ್ಟೆಗಿದೆ. ಅದರಿಂದ ರೇಷ್ಮೆ ಮೊಟ್ಟೆಯಿಂದ ಇದಾಗುತ್ತೆ. ಪ್ಯೂಪಾದ್ದು ಆಯಿಲ್ ಮಾಡ್ತಾರೆ. ಪ್ಯೂಪಾ ಆಯಿಲನ್ನು ಮಾಡ್ತಾರೆ, ಲ್ಯಾಕ್ಸೇಟಿವ್ ಅಂತ ಆ್ಯಕ್ಚುಲಾಗಿ ಈ ಲಿವರ್ ಫಂಕ್ಷನಿಂಗಿಗೆ ಮಾಡ್ತಾರೆ. ಆಮೇಲೆ ನಾವು ಡೈಜೆಸ್ಟಿವ್ ಸಿಸ್ಟಮಿಗೆ ಸಹ ಇದು ಮಾಡ್ತಾರೆ. ಸುಮಾರು ಈ ರೀತಿಯಾಗಿ ಇಂಥದಕ್ಕಿಲ್ಲ ಯಾವುದನ್ನು ನೋಡ್ಕೊಂಡು ಹೋದರೆ ಬಾಡಿನಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಹಿಪ್ಪನೇರಳೆಯನ್ನು ಮೊಟ್ಟೆಯಿಂದ ಹಿಡಿದು ನಾವು ಸಿಲ್ಕ್ವರೆಗೂ ಸಹ ಸುಮಾರು ಮೆಡಿಸಿನಲ್ ವ್ಯಾಲ್ಯೂ ಅಲ್ಲದೆ ಇದಕ್ಕೆ ಕಾಸ್ಮೆಟಿಕ್ಸಿಗೆ ಸಹ ಭಾಳ ಹೋಗ್ತದೆ. ಚೈನಾದವರು ಇದನ್ನು ಭಾಳ ವಿಶೇಷ, ಜಪಾನ್ನಲ್ಲಿ ಸಹ ಭಾಳ ವಿಶೇಷವಾಗಿ ಮಾಡ್ತಾರೆ. ಆ ಸ್ಪನ್ ಸಿಲ್ಕ್ ವೇಸ್ಟ್ ಬರುತ್ತೆ. ಸಿಲ್ಕ್ ರೀಲಿಂಗ್ ಆದಾಗ ಪ್ರತಿಯೊಂದು ಆಗೋದಿಲ್ಲ, ಪ್ರತಿಯೊಂದನ್ನು ಯೂಸ್ ಮಾಡಲ್ಲ. ಕಡೆಗೆ ಉಳಿದಂಥದ್ದು ಅದು. ಮತ್ತು ಅಲ್ಲಿರ್ತಕ್ಕಂಥ ಪ್ಯೂಪಾನ ಇವರು ವೇಸ್ಟನ್ನ ಅನಿಮಲ್ ಫುಡ್ಡು, ಈ ಫಿಶ್ ಫುಡ್ಡು, ಇದನ್ನು ತಯಾರಿ ಮಾಡಲಿಕ್ಕೆ ಸಹ ಅಲ್ಲಿ ಉಪಯೋಗಿಸ್ತಾರೆ ಇವರು. ಅದರಲ್ಲೂ ಬಳಕೆ ಮಾಡೋದು ಅಲ್ಲದೆ ಸಹ ಇದರಲ್ಲಿ ಈ ಸೌಂದರ್ಯ ವಾಹಕ ವಸ್ತುಗಳನ್ನು ಮಾಡ್ತಾರೆ. ಸಿಲ್ಕ್ ಕ್ರೀಮ್ ಅಂತಲೇ ನಾನು ಚೈನಾದಿಂದ ತಂದಿದ್ದೆ, ನಾನಿಲ್ಲಿ ಸ್ಯಾಂಪಲ್ಗೋಸ್ಕರ ನೋಡಿ. ಸಿಲ್ಕ್ ಕ್ರೀಮನ್ನು ಫೇಶಿಯಲ್ ಇದನ್ನು ವರ್ಕ್ ಮಾಡ್ತಾರೆ. ಸಿಲ್ಕ್ನಲ್ಲಿ ಇರ್ತಕ್ಕಂಥದ್ದು ತಮಗೆ ಗೊತ್ತಿದ್ದಂಗೆ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಅದನ್ನು ಬಳಸಿ ಈ ರೀತಿಯಾಗಿ ನಾನಾ ವಿಧವಾಗಿ ರೇಷ್ಮೆನಲ್ಲಿ ಒಂದಲ್ಲ ಒಂದು ರೀತಿಯಾಗಿ ತ್ಯಾಜ್ಯ ಅನ್ನೋ ಪದನೇ ನಾವು ಒಂದೊಂದು ಸಾರಿ ನೋಡಿದರೆ ಉಪಯೋಗಿಸೋದಲ್ಲ ಅನಿಸುತ್ತೆ. ಯಾಕಂದರೆ ಏನೂ ವೇಸ್ಟ್ ಇಲ್ಲ ಅದರಲ್ಲಿ. ಆದರೆ ಅದನ್ನು ನಾವು ಪರಿಣಾಮಕಾರಿಯಾಗಿ ಮಾಡಬೇಕು. ರೈತರು ಬಹಳಷ್ಟು ಇದನ್ನು ಕಟ್ಟಿಗೆನ ಸುಟ್ಟು ವೇಸ್ಟ್ ಮಾಡಬಾರ್ದು. ಆ ಹಿಪ್ಪನೇರಳೆ ಕಡ್ಡಿಯಿಂದ ಕ್ರಷ್ ಮಾಡಿ ಪುಡಿ ಮಾಡಿ ಅದರಿಂದ ಬ್ರಿಕೆಟ್ಸ್ ಅಂತ ಸಹ ಮಾಡ್ತಿದ್ರು. ಅಂದರೆ ಕಲ್ಲಿದ್ದಲು ಶಾರ್ಟೇಜ್ ಆಗೋದ್ರ ದೃಷ್ಟಿ ಬಂದು ಆ ಬ್ರಿಕೆಟ್ಸನ್ನು ಮಾಡಿದರೆ ನಾವು ಹೀಟಿಂಗ್ ಎಲ್ಲಿ ನಮಗೆ ಇಟ್ಟಿಗೆ ಸುಡ್ತಕ್ಕಂಥ ಫ್ಯಾಕ್ಟ್ರಿನಲ್ಲಾಗಲಿ ಬೇರೆ ಕಡೆಗೆ ಹೀಟ್ ಮಾಡಲಿಕ್ಕೆ ಕಟ್ಟಿಗೆ ಬದಲು ಭಾಳಷ್ಟು ಶಾಖವನ್ನು ಕೊಡ್ತಕ್ಕಂಥ ಬ್ರಿಕೆಟ್ಸನ್ನು ಸಹ ಮಾಡ್ತಕ್ಕಂಥ ಇದೆ. ನಾನಾ ವಿಧವಾಗಿ ಹಿಪ್ಪನೇರಳೆ ತ್ಯಾಜ್ಯಗಳನ್ನು ನಾವು ಬಳಸಲಿಕ್ಕೆ ಒಂದನ್ನು ಸಹ ನಾವು ಅದು ತ್ಯಾಜ್ಯ ಅಂತ ವೇಸ್ಟು ಅಂತ ಬಿಸಾಕದೆ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿದರೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಬರೀ ರೇಷ್ಮೆ ಹುಳು ಸಾಕಾಣಿಕೆ ಬರ್ತಕ್ಕಂಥ ತ್ಯಾಜ್ಯ ಅಲ್ಲದೆ ಇದೇನು ಉಪವಸ್ತುಗಳು ಅಂತ ಹೇಳ್ತೀವಿ, ಬೈ ಪ್ರಾಡಕ್ಟ್ಸನ್ನು ನಾವು ಉಪಯೋಗ ಮಾಡೋಕ್ಕೆ ಇನ್ನು ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲಿ ಮೆಡಿಸಿನಲ್ ವ್ಯಾಲ್ಯೂಗೆ ಭಾಳಷ್ಟು ಇನ್ನು ಪ್ರಯೋಗಗಳು ಮುಕ್ತಾಯ ಹಂತದಲ್ಲಿದ್ದಾವೆ. ಅದನ್ನು ಯಾವ ಟ್ಯಾಬ್ಲೆಟ್ ಆಗಿ ರೀತಿಯಾಗಿ ಆ ರೀತಿಯಾಗಿ ಕೊಡಬೇಕು. ಒಂದು ಈ ಪರ್ಟಿಕ್ಯುಲರ್ಲಿ ಮೋರಸ್ ಆಲ್ಬಾ ಅಂತ ಒಂದು ವೆರೈಟಿ ಇದೆ, ವೈಟ್ ಮಲ್ಬರಿ ಅಂತಾರೆ. ಅದರ ಎಲೆಯ ಜ್ಯೂಸು ಎಕ್ಸ್ಟ್ರಾಕ್ಟನ್ನು ಸ್ನೇಕ್ ಪಾಯ್ಸನನ್ನು ಹಿಡಿಲಿಕ್ಕೆ ಅದನ್ನು ಸಹ ಉಪಯೋಗಿಸ್ತಾರೆ. ಆ ಹಾವು ಕಚ್ಚಿದರೆ ಆ ವಿಷವನ್ನು ಸಹ ಇದು ಕೊಂದಾಗ್ತಕ್ಕಂಥ ಶಕ್ತಿ
ವೈರಸ್ ಆಲ್ಬಾ ಇದೆ. ಇಷ್ಟೊಂದು ರಾಸಾಯನಿಕವಾಗಿ ಈ ಈ ರೇಷ್ಮೆ ಜ್ಯೂಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದರಿಂದ ನಾನಾ ವಿಧವಾದ ಅನುಕೂಲಗಳಿದ್ದಾವೆ. ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಲಿಸಿದರೆ ಇದನ್ನು ನಾವಿನ್ನೂ ಹೆಚ್ಚಿನ ಬಳಕೆ ಮಾಡ್ಕೋಬೇಕು ಅನ್ನೋದಂತಕ್ಕಂಥದ್ದನ್ನು ನಾವೇನು ಸಾಹಿತ್ಯನ ನೋಡಿದರೆ ಅನ್ನಿಸ್ತಾ ಇದೆ. ಡಾಕ್ಟರ್ ತಿಪ್ಪೇಸ್ವಾಮಿಗಳ ಯಾವ್ಯಾವ ದೇಶದಲ್ಲಿ ತಾವು ರೇಷ್ಮೆನ ನೋಡಿರ್ಬೋದು? ಸರ್, ನಾನು ಚೀನಾ ದೇಶಕ್ಕೆ ಹೋಗಿದ್ದೆ. ಚೀನಾ ದೇಶದಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟು ಜೆನ್ಜಿಯಾಂಗ್ ಅಂತಕ್ಕಂಥದ್ದು, ಜಿಜಿಯಾಂಗ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹಾಂಗ್ಝು ಅಂತಕ್ಕಂಥದ್ದು, ಅಲ್ಲಿ ಹಲವಾರು ತಿಂಗಳುಗಳಲ್ಲಿದ್ವಿ. ಅದಾದ ನಂತರ ಜಪಾನ್ನಲ್ಲಿ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆರಿಕಲ್ಚರ್ ಆ್ಯಂಡ್ ಎಂಟಮಾಲಜಿಕಲ್ ಸೈನ್ಸಸ್ ಸುಕುಬಾ ಜಪಾನ್ ಅಂತಕ್ಕಂಥದ್ದು, ಮತ್ತು ಅದಲ್ಲದೆ ಗುಮ್ಮಾ ಅಂತಕ್ಕಂಥದ್ದು ಗೌರ್ಮೆಂಟ್ ಸೆರಿಕಲ್ಚರ್ ಸ್ಟೇಷನ್, ಎಕ್ಸ್ಪರಿಮೆಂಟಲ್ ಸ್ಟೇಷನ್ ಗುಮ್ಮಾ ಪ್ರಿಫೆಕ್ಚರ್ ಅಂಥದ್ದು ನಾನಾ ಕಡೆ ಮಾಡಿದ್ವಿ. ಥೈಲ್ಯಾಂಡ್ನಲ್ಲಿ ಸಿರಿಕೆಟ್ ಅಂತೇಳಿ ಒಂದು ಖಾಸಗಿ ಕಂಪ್ನಿಗಳಲ್ಲಿ ಥೈಲ್ಯಾಂಡ್ನಲ್ಲಿ ಮಾಡ್ತಾರೆ. ಬಹಳ ಹೆಚ್ಚಾಗಿ ನನಗೆ ಹಿಡಿಸಿದ್ದು ಅಂದರೆ ಚೈನಾದವ್ರ ಮೆಥಡ್. ಚೈನಾ, ಜಪಾನು ನಮ್ಮ ದೇಶಕ್ಕೆ ನಾವು ಹೋಲಿಸಿದರೆ ನಾವೇನು ಇದು ಮಾಡ್ತಿದ್ದೀವಿ ಅಂದರೆ, ಚೈನಾದಲ್ಲಿ 25% ಮ್ಯಾಕ್ಸಿಮಮ್ 30% ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ 75% ಲಾಭವನ್ನು ಪಡಿತಾರೆ. ಇನ್ವೆಸ್ಟ್ಮೆಂಟ್ ರೇಷಿಯೋ, ಇನ್ಪುಟ್ ಔಟ್ಪುಟ್ ಕಾಸ್ಟ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ 70 to 75% ಅವ್ರ ಔಟ್ಕಮ್ ಬರ್ತದೆ. ಜಪಾನ್ನಲ್ಲಿ ಲೇಬರ್ ಕಾಸ್ಟು ಜಾಸ್ತಿ ಇದ್ದು ಮೆಕನೈಸೇಷನ್ ಭಾಳಷ್ಟು ಮಾಡಿರೋದ್ರಿಂದ 50% ಹಾಕಿ 50% ತೆಗಿತಾರೆ. ಉದಾಹರಣೆಗೆ ನಾನು ಫುಕುಶಿಮಾ ಪ್ರಿಫೆಕ್ಚರ್ ಅಂತ ಹೋಗಿದ್ವಿ. ಆ ಸಮಯದಲ್ಲಿ ಜಪಾನ್ ದೇಶದಲ್ಲೇ ಅತಿ ಹೆಚ್ಚು ಬಳದ ಸಾಟೋಸಾನ್ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದರು. ಯಾರು ಅತಿ ಹೆಚ್ಚು ರೇಷ್ಮೆ ಬೆಳೀತಾರೋ ಅವ್ರ ಮನೆ ಹತ್ರ ಜಪಾನಿ ಎಂಪರರ್ ಹೋಗಿ ಒಂದು ಸ್ಟೋನನ್ನು ಹಾಕ್ತಾರೆ. ನಮ್ಮಲ್ಲಿ ಏನು ಇನಾಗ್ರೇಷನ್ ದಿವಸ ಶಿಲೆ ಬರೆಸ್ತಾರೆ, ಈ ಕಟ್ಕಡ ಉದ್ಘಾಟಿಸಂತ ಮಂದು ಬರೀತಾರೆ. ಅವ್ರ ಮನೆ ಮುಂದೆ ಹಾಕಿದ್ದನ್ನು ನಾವು ಕೇಳಿದ್ವಿ, ಏನಿದು ಕಲ್ಲು ಅಂತ ಹೇಳಿದಾಗ ಜಪಾನೀಸ್ನಲ್ಲಿ ಬರೆದಿತ್ತು 7320 kg ಆ ವರ್ಷದಲ್ಲಿ ಅವ್ರು ಬೆಳೆದಿದ್ದರು. 1,02,00,000 ಎನ್ನು ಬಂದಿತ್ತು. ಅದರಿಂದ ಹಣ 49,08,000 ಎನ್ನು ಖರ್ಚಾಗಿತ್ತು. ಅಂದರೆ ಹೆಚ್ಚು ಕಮ್ಮಿ 50% ಎಕ್ಸ್ಪೆಂಡಿಚರ್, ಇನ್ನು 50% ಅಲ್ಲಿ ಬಂದಿದ್ದು ಉದಾಹರಣೆಯನ್ನು ನೋಡಿದ್ವಿ. ನಮ್ಮ ದೇಶದಲ್ಲಿ ನಾವು ನೋಡಿದಾಗ ಇಲ್ಲಿ 60-70% ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು 30% ನಾವು ಅಷ್ಟೇ 40% ತಗೊಳ್ತಾ ಇದ್ವಿ. ಇನ್ವೆಸ್ಟ್ಮೆಂಟ್ ಕಾಸ್ಟ್ ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಇನ್ಪುಟ್ ಔಟ್ಪುಟ್ ಕಾಸ್ಟನ್ನು ನಾವು ಯಾವಾಗ ಫ್ಯಾಮಿಲಿ ಲೇಬರ್ನ ಮಾಡ್ತಕ್ಕಂಥದ್ದಾಗಲಿ, ಔಟ್ಪುಟ್ಟು ರೇಟ್ ಪರ್ ಯೂನಿಟ್ ಇನ್ಕಮನ್ನು ನಾವು ಜಾಸ್ತಿ ಮಾಡ್ಕೊಳ್ತದ್ರಲ್ಲಿ ಮಾಡಬೇಕು ಅನ್ನೋದು ಒಂದು. ಎರಡನೇದು ಇನ್ನೊಂದೇನೆಂದರೆ, ಅವರ ತೋಟದಲ್ಲಿ ಓಡಾಡಿ ನಮ್ಮ ತೋಟದಲ್ಲಿ ಓಡಾಡಿದ ನನಗೆ ಅನುಭವ ಏನಾಗುತ್ತೆ ಅಂದರೆ, ನಮ್ಮ ರೇಷ್ಮೆ ತೋಟದಲ್ಲಿ ಕೆಲವು ಟೈಮು ಆ ಜೋಡಿ ಸಾಲು ಪದ್ಧತಿ 5 ಅಡಿನಲ್ಲಿ ಊಟ ಗೀಟ ಕೊಡಲಿಕ್ಕೋ ನ್ಯಾತಕ್ಕೋ ನೀರು ಮಾಡಲಿಕ್ಕೆ ಮೋಟ್ರ್ ಸೈಕಲ್ಲೇ ತಗೊಂಡು ಹೋಗ್ಬಿಡ್ಬೋದು. ಅಂದರೆ ಸಾಯಿಲ್ಲು ಅಷ್ಟು ಹಾರ್ಡ್ ಇರುತ್ತೆ. ಅಲ್ಲಿ ಸಾಯಿಲ್ ಅನ್ನೋದು ನಾವು ಮಣ್ಣಂತ ಉಪಯೋಗಿಸಂಗೆ ಇಲ್ಲ, ಹ್ಯೂಮಸ್ ಕಂಟೆಂಟು. ಅವರ ತೋಟದಲ್ಲಿ ನಡೆದರೆ ಹಾಸಿಗೆ ಮೇಲೆ ನಡೆದಂಗೆ ಆಗುತ್ತೆ, ನೆಟ್ಟಿಗೆ ನಡೆಯೋಕ್ಕಾಗಲ್ಲ, ಬ್ಯಾಲೆನ್ಸ್ ತಪ್ಪುತ್ತೆ, ಮಲಗುತ್ತೆ. ಅಷ್ಟು 1 ಅಡಿ ಸುಮಾರು ಹ್ಯೂಮಸ್ ಗೊಬ್ಬರ, ಸಾವಯವ ಗೊಬ್ಬರ ಅಷ್ಟೊಂದು ಹಾಕಿರ್ತಾರೆ. ಕಳಿತ ಗೊಬ್ಬರ ಹೆಫ್ಟಿಯಾಗಿ ಯೂಸ್ ಮಾಡ್ತಾರೆ, ನ್ಯಾಚುರಲ್ಲೇ ಜಾಸ್ತಿ ಮಾಡ್ತಕ್ಕಂಥದ್ದು. ಇದು ಅವ್ರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ನೈಟ್ ಸಾಯಿಲ್ ಅಂತ ಯೂರಿನನ್ನ ಅವರು ಗಡಿಗೆಗಳಲ್ಲಿ, ಹಳ್ಳಿನಲ್ಲಿ ಹಳೆ ಕಾಲದಲ್ಲಿ ಗಡಿಗೆ ಕಟ್ಕೊಂಬಿಟ್ಟು ಅಡ್ಡೆ ಅಂತ ಒತ್ಬಿಟ್ಟು ನೀರು ಹೊರದರು, ನೀರಿಲ್ದಿದ್ದು. ಆ ರೀತಿ ಅಡ್ಡೆನಲ್ಲಿ ಹ್ಯೂಮನ್ ಯೂರಿನ್ನ ಕಲೆಕ್ಟ್ ಮಾಡೋಕ್ಕೆ ಸಿಸ್ಟಮ್ ಮಾಡ್ಕೊಂಡು ಅದನ್ನು ತಂದು ಗುಂಡಿಗೆ ಹಾಕಿ ಹ್ಯೂಮನ್ ಫೀಕಲ್ ಮ್ಯಾಟ್ರನ್ನ ಅದನ್ನು ಮಾಡಿಬಿಟ್ಟು ಸಹ ಗೊಬ್ಬರ ಮಾಡ್ತಾರೆ, ಹೆಸಿಟೇಟ್ ಮಾಡೋದಿಲ್ಲ. ಅದು ನೈಟ್ ಸಾಯಿಲ್ ಥರ ಮಾಡಿ ಹೆವಿ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಭಾಳ ಹೆಚ್ಚು ಯೂಸ್ ಮಾಡ್ತಾರೆ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ, ಸಾವಯವ ಗೊಬ್ಬರದ ಕಡೆ ಹೋಗಬೇಕು ಅಂದರೆ ಈ ಸಾವಯವ ಗೊಬ್ಬರ ಬಳಕೆ ಮಾಡಬೇಕು. ಆರ್ಗ್ಯಾನಿಕ್ ನ್ಯೂಟ್ರಿಷನನ್ನು ನಾವು ಏನು ಇದರಲ್ಲಿ ಇರ್ತದೆ, ತ್ಯಾಜ್ಯದಲ್ಲಿರ್ತಕ್ಕಂಥದ್ದನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನು ನಾವು ಉಪಯೋಗ ಮಾಡ್ಕೊಂಡ್ರೆ ಆವಾಗ ಇನ್ಪುಟ್ ಕಾಟ್ ಕಮ್ಮಿ ಆಗುತ್ತೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಆಗುತ್ತೆ. ಆವಾಗ ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರತೆ ಬರುತ್ತೆ. ಅಲ್ಲಿ ಹೇಗೆ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ನೀವು ನೋಡಿರುವಂಥ ಬೇರೆ ದೇಶದಲ್ಲಿ ವಿಶೇಷ ಅಂತ ತಮಗನ್ಸಿದ್ದೇನು? ಅಲ್ಲಿ ತ್ಯಾಜ್ಯಗಳ ನಿರ್ವಹಣೆ ನಾನು ಈಗಾಗಲೇ ಹೇಳಿದಾಗೆ ಇದನ್ನು ಕಾಂಪೋಸ್ಟನ್ನಾಗಲಿ ಕಾಂಪೋಸ್ಟ್ ಬಿಟ್ನಾಗಲಿ ಬಹಳ ಪ್ರಕ್ರಿಯೆ, ಒಂದು ದೊಡ್ಡ ಸುಮಾರು 1/2 ಎಕರೆ ಅಷ್ಟು ಭೂಮಿ ಅಥವಾ 1 ಎಕರೆ 1/2 ಎಕರೆ ಅಷ್ಟು ಭೂಮಿನಲ್ಲಿ ಫುಲ್ಲು ಮಾಸ್ ಪಿಟ್ಗಳನ್ನು ಮಾಡಿ ಇವನ್ನೆಲ್ಲ ಕಲೆಕ್ಟ್ ಮಾಡಿ ಪ್ಯಾಕ್ ವೈಸ್ ಮಾಡಿ ಎರೆಹುಳುವಿನ ಗೊಬ್ಬರ ಮಾಡ್ತಕ್ಕಂಥದ್ದಾಗಲಿ, ಕಾಂಪೋಸ್ಟ್ ಗೊಬ್ಬರ ಮಾಡೋದು. ಬರೀ ರೇಷ್ಮೆದಲ್ಲದೆ ಸಹ ಬೇರೆ ನಾವೇನು ಗಿಡ ಗಂಟಿ ಸೊಪ್ಪು ವೇಸ್ಟು ಅಂತ ಬರ್ತಕ್ಕಂಥ ಗಿಡಗಳೆಲ್ಲ ಇರ್ತದೆ. ನಾನು ಹೇಳಿದೆ ಪಾರ್ಥೀನಿಯಂ ಹೊರತುಪಡಿಸಿ ಅಂತ, ಯಾಕಂದರೆ ಪ್ರಾಯೋಗಿಕವಾಗಿ ನಾವು ಮಲ್ಬರಿನಲ್ಲೂ ಸಹ ಹಿಪ್ನೇರಳಲ್ಲಿ ನೋಡಿದ್ವಿ.
ರೂಟ್, ಸ್ಟೆಮ್, ಲೀಫ್, ಫ್ಲವರ್ಸ್ ಅದು ಯಾವುದನ್ನು ಹಾಕಿ ಪ್ರಯೋಗ ಮಾಡಿ ನೋಡಿದಾಗ ಅದು ಇಟ್ ಇನಿಬಿಟ್ಸ್ ದಿ ಗ್ರೋತ್ ಆಫ್ ಮಲ್ಬರಿ, ಅದನ್ನು ಕಡಿಮೆಗೊಳಿಸುತ್ತೆ ಅಂತ ಇರೋದ್ರಿಂದ ಅದನ್ನು ಬಿಟ್ಟು ಬೇರೆಯವನ್ನೆಲ್ಲ ಸಹ ಭಾಳ ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ. ಅಲ್ಲೆಲ್ಲ ಕರೆಕ್ಟಾಗಿ ನಾವೇನು ಪದರು ಹಾಕ್ಬೇಕು ಅಂತೀವಿ, ಆ ಪದರ ಹಾಕಿದ ಮೇಲೆ ಅದಕ್ಕೆ ಕೌಡಂಗ್ ಆಗ್ತಕ್ಕಂಥದ್ದು ಆಗ್ತದೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ತಾರೆ, ಅದ್ರ ಮೇಲೆ ಮತ್ತು ನೀರು ಚಿಮ್ಕಿಸ್ತಾರೆ. ಅದಾದಮೇಲೆ ಅವನ್ನ ಅದಕ್ಕೆ ಸಪ್ರೇಟ್ ಶೆಡ್ ಥರ ಮಾಡಿ ಈ ನೇರವಾಗಿ ಸೂರ್ಯನ ಕಿರಣ ಮತ್ತು ಮಳೆ ನೀರು ಬೀಳಿದಾಗ ನೋಡ್ಕೊಳ್ತಾರೆ. ಅದಕ್ಕೆ ಶೆಡ್ಗಳನ್ನೇ ಮಾಡಿಬಿಟ್ಟಿರ್ತಾರೆ, ವ್ಯವಸ್ಥಿತವಾದ ಶೆಡ್ ಮಾಡಿ ಡ್ರಿಪ್ ಇರಿಗೇಷನಲ್ಲಿ ಅದಕ್ಕೆ ನೀರು ಕೊಟ್ಟು ನೀರನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಯ್ಶ್ಚರ್ ಕಂಟೆಂಟ್ನ ಮಾಡಿದಾಗ ಕ್ರಮಬದ್ಧವಾಗಿ ಭಾಳ ವ್ಯವಸ್ಥಿತವಾದ ಗೊಬ್ಬರಗಳನ್ನಾಗಲಿ ಕಾಂಪೋಸ್ಟನ್ನಾಗಲಿ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥದ್ದನ್ನೇ ಮತ್ತೆ ರೀಸೈಕಲ್ ಮಾಡ್ತಾರೆ. ಅವನ್ನ ಮತ್ತೆ ಎರೆಹುಳುನ ಪದೇ ತರೋದು ಬೇಕಾಗಿಲ್ಲ, ಅವು ಅಲ್ಲೇ ಮಲ್ಟಿಪ್ಲೈ ಆಗ್ತವೆ. ಅವನ್ನ ಮತ್ತೆ ಬಳಕೆ ಮಾಡಿ ಮರುಬಳಕೆ ಮಾಡಿಬಿಟ್ಟು ಅದನ್ನು ಆರ್ಥಿಕವಾಗಿ ಎಷ್ಟು ನಾವು ಸಾಧ್ಯನೋ ಅಷ್ಟು ಉಳಿಕೆ ಮಾಡ್ಕೊಂಡು ಬಳಸ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ಬಹಳಷ್ಟು ಸಂದರ್ಭಗಳಲ್ಲಿ ರೇಷ್ಮೆ ಹುಳುಗಳು ಈ ಹಾಲು ರೋಗ ಆಗಲಿ ಅಥವಾ ಸಪ್ಪೆ ರೋಗ ಆಗಲಿ ಅಥವಾ ಸುಣ್ಣಕಟ್ಟಿಂದ ಸತ್ತೋಗೋ ಪರಿಸ್ಥಿತಿ ಬರುತ್ತೆ. ಅವು ಹಾಸಿಗೆನಲ್ಲೇ ಸತ್ತೋಗಿರ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ಈ ಏನು ತ್ಯಾಜ್ಯ ಇದೆಯಲ್ಲ, ಹಾಸಿಗೆ ತ್ಯಾಜ್ಯ, ಅದನ್ನು ಕಾಂಪೋಸ್ಟ್ ಮಾಡಿ ಬಳಕೆ ಮಾಡ್ಬೋದು ಅಂತ ತಮಗನ್ಸುತ್ತಾ? ಆ್ಯಕ್ಚುಲಾಗಿ ಅದನ್ನು ಕಾಂಪೋಸ್ಟ್ ಮಾಡಲಿಕ್ಕೆ ತಪ್ಪೇನಿಲ್ಲ. ಆ್ಯಕ್ಚುಲಿ ಅದನ್ನು ಏನಂದರೆ ಭಾಳ ಕ್ರಮಬದ್ಧಾಗಿ ಗುಂಡಿನಲ್ಲಿ ಹಾಕ್ಬಿಟ್ಟು ಮುಚ್ಚಬೇಕು, ಅದನ್ನು ಎಕ್ಸ್ಪೋಸ್ ಆಗಬಾರ್ದು. ಎಕ್ಸ್ಪೋಸ್ ಆಗದೇ ಇದ್ದರೆ ಏನು ತೊಂದರೆ ಇಲ್ಲ, ಯಾಕಂದರೆ ಅದರಲ್ಲಿರ್ತಕ್ಕಂಥದ್ದು ಪ್ರೋಟೀನು ಕಾರ್ಬೋಹೈಡ್ರೇಟ್ರಿಂದ ನಾವು ಉದ್ದೇಶ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದರಲ್ಲಿರ್ತಕ್ಕಂಥದ್ದನ್ನು ಹೊರ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದಕ್ಕೋಸ್ಕರ ಅವನ್ನ ಗುಂಡಿನಲ್ಲಿ ಹಾಕಿ ಮುಚ್ಚಿಬಿಟ್ಟು ವ್ಯವಸ್ಥಿತವಾಗಿ ಮಾಡಿದರೆ ಮಾತ್ರ ಆಗುತ್ತೆ ವಿನಃ ಹೊರಗಡೆ ಮಾಡಿದರೆ ಮತ್ತೆ ನಾವು ಅದನ್ನು ರೋಗವನ್ನು ಮತ್ತೆ ಹರಡಲಿಕ್ಕೆ ಅನುಕೂಲ ಮಾಡಿಕೊಡೋ ಅಂಥದ್ದನ್ನು ಮಾಡಬಾರ್ದು. ಇಲ್ಲಿ ನಮ್ಮಲ್ಲಿ ಏನು ಅದೇ ವ್ಯವಸ್ಥಿತವಾಗಿ ಮಾಡೋಕ್ಕೆ ಹೋಗದೇ ಇರೋದ್ರಿಂದ ಇವರು ಅದನ್ನು ಅಲ್ಲೇ ಕಸದ ತಿಪ್ಪೆ ಗುಂಡಿಗಳೆಲ್ಲ ಹಂಗೆ ಎಸ್ತು ಬಂದುಬಿಡ್ತಾರೆ. ಅದು ಆ್ಯಕ್ಚುಲಿ ಎಷ್ಟೋ ಸರಿ ಅದು ಮಾರಕವಾಗಿ ಮತ್ತೆ ಪದೇ ಕ್ರಾಪ್ ಫೇಲ್ಯೂರ್ ಆಗುತ್ತೆ. ಒಂದು ಸಾರಿ ಬೆಳೆ ಹೋದಾಗ ಸಾಮಾನ್ಯವಾಗಿ ರಿಪೀಟ್ ಆಗ್ತಕ್ಕಂಥದ್ದು ಜಾಸ್ತಿ. ಯಾಕೆ ಅಂದರೆ ಈ ಪ್ಯಾಥೋಜನ್ ಅಂತಕ್ಕಂಥದ್ದು ಏನಿದೆ, ರೋಗಾಣು ಅಲ್ಲಿಂದನೇ ಅಲ್ಲಿಗೆ ಹರಡೋದನ್ನು ತಡೀಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ಗುಂಡಿಯನ್ನು ತೋಡಿ ಅದರೊಳಗಡೆ ಈ ತ್ಯಾಜ್ಯವನ್ನು ಹಾಕಿ ಅದರ ಮೇಲ್ಭಾಗದಲ್ಲಿ ಮಣ್ಣನ್ನು ಮುಚ್ಚಬೇಕು ಅಂತೀರಿ ಅಲ್ವಾ? ತುಂಬ ಸಂದರ್ಭಗಳಲ್ಲಿ ರೈತರು ಏನು ಮಾಡ್ತಾರೆ, ಈ ಜೋಡಿ ಸಾಲು ಪದ್ಧತಿ ಅಂತ ತಾವೇನು ಹೇಳಿದಿರಲ್ಲ, ಹೌದು, ಅದರ ಮಧ್ಯದಲ್ಲಿ ಟ್ರೆಂಚ್ ಮಲ್ಚಿಂಗ್ ಅಂತ ಹೇಳಿ ಒಂದು ತಾಂತ್ರಿಕತೆ, ಬಹುಶಃ ನಿಮ್ಮ ಸಂಸ್ಥೆನೇ ಅದನ್ನು ಮಾಡಿದ್ದೀವಿ, ಅಭಿವೃದ್ಧಿಪಡಿಸಿದ್ದು. ಆ ಟ್ರೆಂಚ್ ಮಾಡೋ ಸಂದರ್ಭದಲ್ಲಿ ಆ ಟ್ರೆಂಚ್ ಒಳಗಡೆನೆ ಈ ತ್ಯಾಜ್ಯವನ್ನು ಹಾಕ್ಬಿಡ್ತಾರೆ. ಅದನ್ನು ಹಾಕ್ಬೋದಾ? ಹಾಕೋದೇ ಆದರೆ ಯಾವ ರೀತಿ ಹಾಕಬೇಕು, ಏನು ವಿಧಾನ ಅನುಸರಿಸ್ಬೇಕು ಅಂತೀರಿ? ಆ್ಯಕ್ಚುಲಿ ಅದು 1 ಎಕರೆನಲ್ಲಿ ನಾವು ಭಾಗ ಮಾಡೋದಾದರೆ 1/10 ಭಾಗಕ್ಕೆ ಒಂದು ಸಾರಿಗೆ 1/10ರಿಂದ ಹಿಡಿದು 20% ಗಿಡಗಳಿಗೆ ಆಗ್ತದೆ. ನಾವು ಸುಮಾರು 2 ಅಡಿ ಆಳ ಟ್ರೆಂಚ್ ತೆಗಿಬೇಕು. ಟ್ರೆಂಚು ಆ್ಯಕ್ಚುಲಾಗಿ ಅದು ಟ್ರ್ಯಾಕ್ಟರ್ನಲ್ಲೇ ಮಾಡ್ತಕ್ಕಂಥದ್ದು, ಮೆಕನೈಸೇಷನ್ ಇರೋದ್ರಿಂದ ಅದೊಂದು ಅನುಕೂಲ ಆಗ್ತದೆ. ಜೋಡಿ ಸಾಲು ಪದ್ಧತಿನಲ್ಲಿ ನಮಗೆ ಅಲ್ಲಿ ಅದೇನು 5 ಅಡಿ ಜಾಗ ಇರುತ್ತೆ, ಆ 5 ಅಡಿನಲ್ಲಿ ನಾವು ಟ್ರೆಂಚ್ ಹೊಡೆದ್ಬಿಟ್ಟು ಆಳವಾಗಿ ಇದನ್ನು ಹಾಕಿ ಅದರೊಳಗಡೆ ನಾವು ಏನು ಕಡ್ಡಿನ ಶೂಟನ್ನ ಬೇರೆ ಹಾರ್ವೆಸ್ಟ್ ಮಾಡಿರೋದು ವೇಸ್ಟ್ ಇರುತ್ತೆ ಆಗ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ನಾವು ಶೂಟ್ ಹಾರ್ವೆಸ್ಟ್ ಸಿಸ್ಟಮ್, ಏನು ಕೊಂಬೆ ಹಾರ್ವೆಸ್ಟ್ ಸಿಸ್ಟಮ್ ಬಂದಾಗ ಇದು ಕಡಿಮೆ ಆಯಿತು. ಮೊದಲು ಲೀಫ್ ಹಾರ್ವೆಸ್ಟ್ ಸಿಸ್ಟಮ್ ಇದ್ದಾಗ ಏನು ಮಾಡೋರು, ಸೊಪ್ಪನ್ನು ನಾವು ಕಳಿಸ್ಕೊಳ್ತಾಯಿದ್ವಿ, ಆ ಕಡ್ಡಿನ ಕಟಾವು ಮಾಡಿಬಿಟ್ಟು ಅಲ್ಲಿ ಹಾಕ್ತಾಯಿದ್ವಿ. ಶೂಟ್ ಹಾರ್ವೆಸ್ಟ್ ಸಿಸ್ಟಮ್ನಲ್ಲಿ ನಾವು ನಾವು ಕಾಂಡವನ್ನು ಕಟ್ ಮಾಡಿ ಕೊಯ್ದುಬಿಟ್ಟು ಗಿಡಗಳಿಗೆ ಅಲ್ಲಿ ರೇಷ್ಮೆ ಹುಳು ಶೂಟ್ ಸಿಸ್ಟಮ್ನಲ್ಲಿ ನಾವು ಹಾಕಿದಾಗ ಆ ಕಸದ ಜೊತೆಗೆ ಮತ್ತೆ ತಂದು ಇಲ್ಲೇ ಹಾಕೋದಕ್ಕಿಂತ ಬೇರೆ ಹೊರಗಡೆ ನಾವು ಗುಂಡಿಗಳಲ್ಲೇ ಹಾಕಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಭಾಳ ಅನುಕೂಲ ಅನ್ನೋದನ್ನು ಕಂಡು ಬಂದಿದೆ. ಅದಕ್ಕೋಸ್ಕರ ಅದನ್ನು ನಾವೇನೀಗ ಕಾಂಪೋಸ್ಟು ಅಥವಾ ಅದನ್ನು ಸಿರಿ ಕಾಂಪೋಸ್ಟ್ ಅಂತಲೂ ಹೇಳ್ತಾರೆ. ರೇಷ್ಮೆ ತ್ಯಾಜ್ಯದಿಂದ ಬರ್ತಕ್ಕಂಥ ಕಾಂಪೋಸ್ಟ್ಗೆ ಸಿರಿ ಕಾಂಪೋಸ್ಟ್ ಅಂತೀವಿ, ಬೇರೆ ನಾರ್ಮಲ್ಲಾಗಿ ಬರೋದಕ್ಕೆ ಕಾಂಪೋಸ್ಟ್ ಅಂತೀವಿ. ಹಂಗೆ ಈ ಶೂಟ್ ಸಮೇತ ಎಲೆ ಇಕ್ಕೆ ಪಿಕ್ಕೆ ಎಲ್ಲ ಜೊತೆಗೆ ಬರೋದ್ರಿಂದ ಅದನ್ನು ವ್ಯವಸ್ಥಿತವಾದ ಗುಂಡಿಗಳಲ್ಲಿ ಹಾಕ್ಬಿಟ್ಟು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಇತ್ತೀಚಿನ ದಿನದಲ್ಲಿ ಮಾಡ್ತಾಯಿದ್ದಾರೆ. ರೇಷ್ಮೆ ಹುಳುಗಳ ಹಿಕ್ಕೆ ಒಳ್ಳೆ ಗ್ಯಾಸನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಗೋಬರ್ ಘಟಕಗಳನ್ನು ಇಟ್ಕೊಂಡಿರೋವಂಥವ್ರು ರೇಷ್ಮೆ ಹುಳುಗಳ ಹಿಕ್ಕೆಯನ್ನು ಹಾಕಿದರೆ
ಗ್ಯಾಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತಾರೆ. ಅಂದರೆ ಒಂದು ಹಂತದಲ್ಲಿ ಗೋಬರ್ ಘಟಕದಲ್ಲಿ ಅದನ್ನು ಬಳಸ್ಬಿಟ್ಟು ನಂತರ ಆ ಸ್ಲರಿನ ಬಳಸೋದು ಇನ್ನೂ ಹೆಚ್ಚು ಉಪಯುಕ್ತ ಅಂತ ತಮಗನ್ಸುತ್ತೆ? ಇದು ಭಾಳ ಕರೆಕ್ಟ್ ಆಯ್ತು, ತಾವು ಹೇಳಿದ್ದು ಭಾಳ ಸರಿ, ಸೂಕ್ತ. ಆ್ಯಕ್ಚುಲಾಗಿ ನಮ್ಮಲ್ಲಿ ಏನು ನಾವು ಈವನ್ ಕೇಂದ್ರ ರೇಷ್ಮೆ ಸಂಶೋಧನೆ ತರಬೇತಿ ಮೈಸೂರಿನಲ್ಲಿ ಸಹ ನಾವು ಮಾಡಿರ್ತಕ್ಕಂಥ ಎರೆಹುಳುವಿನ ಏನು ಘಟಕ ಇದೆ, ಆ ಘಟಕದ ಪಕ್ಕ ನಾವು ಸೆಮಿ ಡಿಕಂಪೋಸಿಷನ್ ಅಂತ ಮಾಡ್ತೀವಿ. ಆ ಸೆಮಿ ಡಿಕಂಪೋಸಿಷನ್ ಮಾಡೋದರಲ್ಲೇ ನಾವು ಅಲ್ಲಿಂದ ನೇರವಾಗಿ ಪೈಪ್ ಅಳವಡಿಸಿ ಗೋಬರ್ ಗ್ಯಾಸ್ ಏನಿದೆ, ಗೋಬರ್ ಗ್ಯಾಪ್ ಕೌಡಂಗು ಇದು ಸ್ಲರಿ ಮತ್ತು ಕೌಡಂಗು ಹಾಕ್ಬಿಟ್ಟು ಅದರಿಂದ ನಾವು ಒಂದು ಕಡೆ ಗ್ಯಾಸ್ ತಕ್ಕೊಂಡು ಈ ಕಡೆಗೆ ಆ ಸೆಮಿ ಡಿಕಂಪೋಸಿಷನ್ 10 ದಿವಸ ಆದಮೇಲೆ ಅಷ್ಟರೊಳಗಡೆ ನಮಗೆ ಗೋಬರ್ ಗ್ಯಾಸ್ ಸಿಗುತ್ತೆ. ಅದಾದಮೇಲೆ ಸೆಮಿ ಡಿಕಂಪೋಸಿಷನ್ ಆದಮೇಲೆ ಅದನ್ನು ಬಳಸ್ತಕ್ಕಂಥದ್ದು ಇದು ಬೈ ಪ್ರಾಡಕ್ಟ್ ಯುಟಿಲೈಸೇಷನಲ್ಲಿ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಬರೇ ನಾವು ಎರೆಹುಳುವಿನ ಗೊಬ್ಬರದ ಅಲ್ಲದೇ ಸಹ ಅದಕ್ಕೆ ಮುಂಚೆ ಇದನ್ನು ಎಷ್ಟೋ ಜನ ಕೆಲವು ರೈತರು ಇದನ್ನು ಅಳವಡಿಸ್ಕೊಂಡಿದ್ದಾರೆ. ಗೋಬರ್ ಗ್ಯಾಸ್ ಮಾಡಿಕೊಂಡು ಆ ಗ್ಯಾಸನ್ನು ಸಹ ಮನೆಯಲ್ಲಿ ಬಳಕೆ ಮಾಡಲಿಕ್ಕೆ ಮಾಡಿದ್ದಾರೆ. ಕೆಲವರು ಮಾದರಿ ರೈತರು ಮಾಡ್ತಾರೆ. ಇದಕ್ಕೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ವ್ಯವಸ್ಥಿತವಾಗಿ ಒಂಥರ ಶಿಸ್ತಾಗಿ ರೈತಾಪಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದರೆ ಇದೆಲ್ಲವನ್ನೂ ಅಳವಡಿಸ್ಕೊಂಡಾಗ ಆವಾಗ ಕಾಸ್ಟ್ ಬೆನಿಫಿಟ್ ರೇಷಿಯೋ ಜಾಸ್ತಿ ಆಗುತ್ತೆ. ಈಗ ಯಾಂತ್ರೀಕರಣದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಡಾಕ್ಟ್ರೆ. ಅಂದರೆ ಸ್ವಲ್ಪ ದೊಡ್ಡ ರೈತರು ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡ್ಕೋತಾರೆ, ಜೋಡಿ ಸಾಲು ಪದ್ಧತಿ ಮಧ್ಯದ ಜಾಗದಲ್ಲಿ ಟ್ರ್ಯಾಕ್ಟರನ್ನು ಬಳಕೆ ಮಾಡ್ತಾರೆ. ಆದರೆ ತಾವು ಜಪಾನ್ ದೇಶದ ಉದಾಹರಣೆ ಕೊಟ್ಟಾಗ ಹೇಳಿದ್ರಿ, ಅರ್ಧದಿಂದ 1 ಅಡಿ ಅದರಲ್ಲಿ ಪೂರ್ತಿ ಹ್ಯೂಮಸ್ಸೇ ಅಭಿವೃದ್ಧಿ ಆಗಿರುತ್ತೆ ಅಂಥೇಳಿ. ಈಗ ಹೇಗೆ ಇದರ ಪರಿಹಾರ? ಈಗ ನಮ್ಮಲ್ಲಿ ನಾವು ಮೆಕನೈಸೇಷನ್ ಅಂಥೇಳಿ ಟ್ರ್ಯಾಕ್ಟರ್ನ ಓಡಿಸಿ ಭೂಮಿ ಗಟ್ಟಿ ಮಾಡ್ಕೋತೀವಿ. ಇನ್ನೊಂದು ಕಡೆ ಆ ದೇಶಗಳಲ್ಲಿ ಅವರು 1 ಅಡಿವರೆಗೂ ಮಣ್ಣನ್ನು ಫಲವತ್ತು ಮಾಡ್ಕೋತಾರೆ. ಪರಿಹಾರ ಏನು ನಾವು ಕಂಡ್ಕೋಬೋದು ಅನಿಸುತ್ತೆ ಡಾಕ್ಟರ್ ತಿಪ್ಪೇಸ್ವಾಮಿಗಳ? ಸರ್, ಅಲ್ಲಿ ಅದು ಟೆಂಪರೇಟ್ ಕ್ಲೈಮೆಟಿಕ್ ಕಂಡೀಷನ್ಸ್ ಸ್ವಲ್ಪ ಜಾಸ್ತಿ. ನಮ್ಮದು ಟ್ರಾಪಿಕಲ್ ಉಷ್ಣವಲಯ, ಅವು ಶೀತ ವಲಯದಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ ಸಾಮಾನ್ಯವಾಗಿ ಆ ರೀತಿಯಾದ್ರದಲ್ಲಿ ಮಣ್ಣಿನ ಫಲವತ್ತತೆ ಸ್ವಲ್ಪ ನ್ಯಾಚುರಲ್ಲಾಗೆ ಕಾಪಾಡ್ಕೊಂಬರುತ್ತೆ. ಈಗ ಉದಾಹರಣೆಗೆ ಊಟಿ, ಕೊಡೈಕೆನಾಲ್ ಅಥವಾ ಕೊಡಗು, ಈವನ್ ಮೈಸೂರು ಹತ್ರ ನಾವು HD ಕೋಟೆ ಏರಿಯಾ, ಫಾರೆಸ್ಟ್ ಏರಿಯಾ ಅಂಥ ಕಡೆ ಎಲ್ಲ ಭೂಮಿ ಸತ್ವಗಳು ಸಂರಕ್ಷಿಸಲ್ಪಡ್ತವೆ. ಹಾಗಾಗಿ ಅಲ್ಲಿ ನ್ಯೂಟ್ರಿಷನ್ ಲಾಸ್ ಆಗೋಲ್ಲ. ಎಲ್ಲಿ ಹೈ ಟೆಂಪ್ರೇಚರ್ ಟ್ರಾಪಿಕಲ್ ಸೂರ್ಯನ ಕಿರಣದಿಂದ ಬಿದ್ದು ಐರನ್ ಆಕ್ಸೈಡ್ ಆಗ್ಬಿಡುತ್ತೆ, ಜಿಂಕ್ ಆಕ್ಸೈಡ್ ಆಗಿಬಿಡುತ್ತೆ. ಹಾಗಾಗಿ ಇವು ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗುತ್ತೆ, ಕಳ್ಕೊಳ್ತಾರೆ, ಭೂಮಿ ಪೋಷಕಾಂಶ ಕಳ್ಕೊಳ್ಳುತ್ತೆ. ಆ ರೀತಿಯಾಗಿ ನಮ್ಮಲ್ಲಿ ಏನಾಗಿದೆ, ಪೋಷಕಾಂಶಗಳ ಕೊರತೆ ಸ್ವಲ್ಪ ಜಾಸ್ತಿಯಾಗಿ ಭೂಮಿಯ ರಸಸಾರ ಅಂತ ನಾವು ಹೇಳ್ತೀವಿ, ಅದು ಸಹ ಜಾಸ್ತಿ ಆಗಿಬಿಡುತ್ತೆ. ಇವೆಲ್ಲವೂ ಒಂದಕ್ಕೊಂದಕ್ಕೆ ಸೇರಿಕೊಂಡು ಮಣ್ಣಿನ ಗುಣಮಟ್ಟ, ನ್ಯೂಟ್ರಿಟಿವ್ ಫೀಡಿಂಗ್ ವ್ಯಾಲ್ಯೂ ಆಫ್ ಇದು ಅದು ಕಮ್ಮಿ ಆಗ್ತದೆ. ನ್ಯೂಟ್ರಿಟಿವ್ ಅಂಶ, ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗ್ತಾ ಬರುತ್ತೆ ನಮ್ಮಲ್ಲಿ. ಅದನ್ನು ಕಾಪಾಡಲಿಕ್ಕೆ ನಾವು ಡ್ರೈ ಮಲ್ಚಿಂಗ್ ಮಾಡ್ತಕ್ಕಂಥದ್ದು, ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಮಾಡ್ತಕ್ಕಂಥದ್ದು, ಕೊಟ್ಟಿಗೆ ಗೊಬ್ಬರ ಮಾಡ್ತು, ಹಸಿರು ಗೊಬ್ಬರ ಮಾಡ್ತಕ್ಕಂಥದ್ದು, ಅದು ಪರ್ಟಿಕ್ಯುಲರ್ಲಿ ಭಾಳ ಹೆಚ್ಚಾಗಿ ಗ್ರೀನ್ ಮೆನ್ಯೂರಿಂಗ್ ಅಂತ ಬರ್ತದೆ. ಸೊ ಹಸಿರು ಗೊಬ್ಬರ, ಅದರಲ್ಲಿ ದೇಂಚ, ಸನ್ನೆಂಪು, ಸೆಣಬು, ಅಪ್ಸೆಣಬು ಇಂಥವನ್ನು ಆ 5 ಅಡಿ ಜಾಗ ನಾವೇನು ಜೋಡಿ ಸಾಲು ಪದ್ಧತಿನಲ್ಲಿ ಅಲ್ಲಿ ಬೆಳಿಬೇಕು. ಅದು 1 ವರ್ಷಕ್ಕೆ 5 ಬೆಳೆ ನಾವು ತೊಗೊಂಡ್ರೆ 5 ಸಾರಿ ಹಾಕ್ಬಾರ್ದು ಹಸಿರು ಗೊಬ್ಬರನ, ಆಲ್ಟರ್ನೇಟ್ ಹಾಕಬೇಕು. ಭಾಳ ಹೆಚ್ಚಿಗೆ ಇದನ್ನು ಮಳೆಗಾಲದಲ್ಲಿ ಬರೋವಂಥದ್ದು, ಮೇ ಜೂನಲ್ಲಿ 1 ಕ್ರಾಪ್ ಆಗ್ತಕ್ಕಂಥದ್ದು, ನೆಕ್ಸ್ಟ್ ಗ್ಯಾಪ್ ಕೊಟ್ಟು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 1 ಆಗ್ತಕ್ಕಂಥದ್ದು, ಆದಷ್ಟು ನವಂಬರಿಗೆ ಕ್ಲೋಸು. ವಿಂಟರ್ ಸೀಸನ್ ಬರೋಷ್ಟೊತ್ತಿಗೆ ಇದಾಗಬಾರ್ದು. ಇವನು ಬೆಳೆದ ಮೇಲೆ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು. ಸಾಮಾನ್ಯವಾಗಿ ಅದನ್ನು ನಾವು ಸೊಪ್ಪು ಕಟಾವು ಮಾಡಿದಾಗ ಹಾಕಿದರೆ, ಪ್ರೂನಿಂಗ್ ಮಾಡಿ ನೆಕ್ಸ್ಟ್ ಹಾರ್ವೆಸ್ಟ್ ಮುಗಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಅದು ಬಂದಿರುತ್ತೆ. ಅದು ಹೂವು ಆಗಿ ಕಾಯಿ ಆಗಬಾರ್ದು. ಅದು ಹೂವು ಆಗೋ ಸ್ಟೇಜ್ಗೆ ಅಲ್ಲಿಗೆ ಅದನ್ನು ಅಲ್ಲೇ ಮಲ್ಚ್ ಮಾಡಬೇಕು. ಕಟ್ ಮಾಡಿ ತಗೊಂಡೋಗಿ ಗೊಬ್ಬರ ಮಾಡೋ ಅನ್ನೋದು ಸಹ ಆದರೂ ಸಹ ನಾವು ಅದನ್ನು ಅಲ್ಲೇ ನಾವು ಏನು ಟ್ರ್ಯಾಕ್ಟರ್ನಲ್ಲಿ ಅಥವಾ ನಮ್ಮ ಬೇಸಾಯ ಪದ್ಧತಿಯಲ್ಲಿ ಬೇರನ್ನು ಕದಲಿಸ್ಬಿಟ್ರೆ ಅದು ಅಲ್ಲೇ ನೆಕ್ಸ್ಟು ಬೇಸಾಯ ಮಾಡುವಾಗ ಕಟಾವು ಮಾಡಿದಾಗ ಗೊಬ್ಬರದ ಜೊತೆಗೆ ಮಿಕ್ಸ್ ಆಗಿ ಸಾವಯವ ಗೊಬ್ಬರ, ಆರ್ಗ್ಯಾನಿಕ್ ಮೆನ್ಯೂರ್ಗಾಳ್ತದೆ. ಇದೇನು ನೀವು ಕೇಳ್ತಾಯಿದ್ರಿ, ಭೂಮಿಯ ನಾವು ಫಲವತ್ತತೆ ಹೆಚ್ಚು ಮಾಡೋಕ್ಕೆ ಇದು ಭಾಳ ಅನುಕೂಲ ಆಗ್ತದೆ. ಇದನ್ನು ಭಾಳಷ್ಟು ಮುಖ್ಯ. 1 ಹೆಕ್ಟೇರ್ಗೆ 25, 1 ಎಕರೆಗೆ 10ರಿಂದ 12 kg ನಾವು ಈ ಸಾವಯವ ಗೊಬ್ಬರದ ಬೀಜಗಳನ್ನು ಹಾಕಿದರೆ ನಾವು ಮಣ್ಣನ್ನು ಕಾಪಾಡ್ಬೋದು. ಆ್ಯಕ್ಚುಲಾಗಿ ಹೆಚ್ಚಿನ ಮಾಹಿತಿಗೆ ತಿಪ್ಪೇಸ್ವಾಮಿಗಳ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಹೇಳ್ತೀನಿ ಸರ್. 944877331 ಇನ್ನೊಮ್ಮೆ ಹೇಳ್ತೀರಾ? 944877331
19 ಅದು ಅಥವಾ ಸರಿ ಹೇಳ್ಬಿಡಿ ಸರ್. 9 4 4 8 7 7 3 3 1 9. ಒಳ್ಳೆಯದು ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ಇದುವರೆಗೂ ರೇಷ್ಮೆ ಕೃಷಿಯ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ರೇಷ್ಮೆ ಕೃಷಿಯಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಟಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕುರಿತು ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಗೀತಾ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಇಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡಲು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ, ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ.